ಅತಿ ಸಾಹಸಿಗನೇ, ನೀ ಕಲ್ಲಹದ್ದೊಳ್ಳತಿ ಸಾಹಸಿಗನೇ. ಅದಕ್ಕೆ ಮೂಲ ಕಾರಣ ನಿನ್ನ ಭೇದೋಪಾಯ. ಇಂದು ನಡೆದಂತಹ ಸಭೆಯಲ್ಲಿ ನಮ್ಮಣ್ಣ ಕೇಳಿರುವಂತಹ ಪ್ರಶ್ನೆ, ಕಳೆದ ಭಾರತಾಹವನ್ನು ಗೆದ್ದವರು ಯಾರು? ಕೃಷ್ಣನ ಮಹಿಮೆಯೋ, ಚಂಡಿಯ ಪರಾಕ್ರಮವೋ, ನಿಮ್ಮಗಳ ವಿಕ್ರಮವೋ, ಸೆಲೆಚೇತನದ ವಿಹಿತ ಮತಿಗಳು ಧರಿಸಬೇಕು ಎಂದು ಸಹೋದರರನ್ನು ಯುದ್ಧಕ್ಕೆ ಅಂತ್ಯ ಹಾಡಿದವನು ನಾನಿದ್ದೇನೆ. ಭಾರತ ರಾಷ್ಟ್ರವಾಗಿ 99 ಮಂದಿಗಳನ್ನ ನೀನು ಕೊಂದ ಕೂಡಲೇ ನಾವೆಲ್ಲರೂ ಅಸಮರ್ಥರೆನ್ನುವುದಾಗಿ ಅರ್ಥವಲ್ಲ. ಉದಾಹರಣೆಗೆ ನನ್ನ ಮಗನಾಗಿರುವಂತಹ ಅಭಿಮನ್ಯು ದುಶ್ಯಾಸನನನ್ನ ಕೊಲ್ಲುವ ಹಂತದವರೆಗೂ ಕೂಡ ಕರೆದುಕೊಂಡು ಹೋಗಿದ್ದಾನೆ. ಆದರೆ ಆ ಕಾಲಕ್ಕೆ ಹೇಳಿದ್ದೇನು ಅವ? ಛೀತು ನಾಯಿ, ನಿನ್ನನ್ನು ಕೊಲ್ಲುತ್ತಿದ್ದೆ, ಆದರೆ ನನ್ನ ದೊಡ್ಡಮ್ಮ ಮಾಡಿರುವಂತಹ ಪ್ರತಿಜ್ಞೆಗೆ ಭಂಗವಾದೀತು ಎನ್ನುವಂತಹ ಒಂದೇ ಕಾರಣಕ್ಕಾಗಿ ಬಿಟ್ಟಿದ್ದೇನೆ ಎಂದು 100 ಮಂದಿ ಕೌರವರುಗಳನ್ನ ಬಿಟ್ಟಿದ್ದು ಯಾಕೆ? ಅದು ನಿನ್ನ ಬೇಟೆ ಎನ್ನುವಂತಹ ಒಂದೇ ಕಾರಣಕ್ಕಾಗಿ. ಅವರೆಲ್ಲರೂ ನನ್ನ ಬೇಟೆಯಾದದ್ದಾದರೂ ಹೇಗೆ? ಅಂದು ನಡೆದಂತಹ ದ್ಯೂತ ಪ್ರಕರಣದಲ್ಲಿ, ಆ ದ್ಯೂತ ಸಭೆಯಲ್ಲಿ ನಮ್ಮ ಇವರ ಮಡದಿಯಾದ ಪಾಂಚಾಲೆಗೆ ಅವರೆಲ್ಲರೂ ಸೇರಿ ಅಪಮಾನ ಮಾಡಿದರು. ಹಾಗಾಗಿ ಆ ಕೂಳ ದುರ್ಯೋಧನನ ತೊಡೆ ಮುರಿಯುತ್ತೇನೆ, ದುಶ್ಯಾಸನನ ಉದರವನ್ನು ಬಗೆಯುತ್ತೇನೆ ಮತ್ತು ಅವರ ತಮ್ಮಂದಿರುಗಳನ್ನು ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದೆ. ಆ ಸಮಯದಲ್ಲಿ ನೀವೆಲ್ಲರೂ ಸುಮ್ಮನಿದ್ದವರು. ಅನಂತರ ನೀನೇನು ಬಹಳ ಸುಮ್ಮನಿರುವವನಲ್ಲ, ಎಲ್ಲರನ್ನು ಕರೆದು ಯುದ್ಧಕ್ಕೆ ಆಹ್ವಾನಿಸುವವ, ಕಲಹದಲ್ಲಿ ಸಾಹಸಿಕ ಹಾಗೂ ಕಲಹ ಪ್ರಿಯ. ಆದರೆ ಇಂದು ಈ ಶತಗಜಂತ್ರಾಣಿ ಭೀಮಸೇನನನ್ನು ಗೆಲ್ಲುವುದಕ್ಕೆ ನಿನ್ನೋರ್ವನಿಂದಲೇ ಸಾಧ್ಯವಾಗುವುದಿಲ್ಲ. ಅದು ನಿನ್ನ ಕನಸಿನ ಮಾತಾದೀತು. ನಿನ್ನನ್ನು ಗೆಲ್ಲುತ್ತೇನೆ, ಆದರೆ ಇಲ್ಲಿಯವರೆಗಾಗಿ ಬಿಟ್ಟಿದ್ದು ಯಾಕೆ ಗೊತ್ತೇ? ಯಾಕೆ? ಮೊದಲ ಬಾರಿಯ ಅಣ್ಣ ಪ್ರಶ್ನೆ ಕೇಳಿದಾಗ ನೀನು ಯುದ್ಧಕ್ಕೆ ಬಂದೆ, ನಿಜ. ಆಗ ನೀ ಸೋತೆ. ಆ ಕಾಲಕ್ಕೆ ನೀನು ಹೋದ ಗೆಲ್ಲಿಗೆ ಸಂಸಪ್ತಕರ ಮಕ್ಕಳಾಗಿರುವಂತಹ ಸೂರ್ಯವರ್ಮ ಚಂದ್ರವರ್ಮರಲ್ಲಿ ಅವರೂ ಕೂಡ ಬಂದರು. ಅವರನ್ನು ಕೂಡ ನಾನು ಗೆದ್ದಿದ್ದೇನೆ. ನಿನ್ನನ್ನು ಗೆಲ್ಲುವುದೇನು ದೊಡ್ಡ ಕೆಲಸವಲ್ಲೋ? ಆದರೆ ಇಲ್ಲಿಯವರೆಗಾಗಿ ಬಿಟ್ಟಿದ್ದು ಯಾಕೆ ಗೊತ್ತಾ? ಏಕೆ? ಅಣ್ಣನೆನ್ನುವಂತಹ ಒಂದೇ ಕಾರಣಕ್ಕಾಗಿ. ನಾಳೆ ಜನ ಮಾತನಾಡಿಕೊಳ್ಳಬಾರದಲ್ವ? ಏನೆಂದು? ಅಣ್ಣನನ್ನೇ ಬಿಟ್ಟಿನಿದ್ದ ಅರ್ಜುನ ಎಂದು. ನೀನು ಯುದ್ಧಕ್ಕೆ ಬರುವುದೇ ಹೌದಾದರೆ ನಿನ್ನನ್ನು ನಿಗ್ರಹಿಸುವುದಕ್ಕೆ ನಾನು ಸಿದ್ಧ. ಏನು? ನನ್ನನ್ನು ನೀನು ಓರ್ವನೇ ನಿಗ್ರಹಿಸುತ್ತೀಯಾ? ಯಾರು? ಕರೆಸು. ಸೋತತ್ವಕ್ಕೆ ಹರಿಯ ಕರೆಸು ತತ್ವಕ್ಕೆ ಹರಿಯ ಧ್ವಜಗಿರಿಸೋ ಗಾಡಿನ ಕಪ್ಪಿಯ ಧ್ವಜಗಿರಿಸೋ ಗಾಡಿನ ಕಪ್ಪಿಯ ಬರೆದು ಬೆಂಬಲಗೆ ಶಿವನ ನೀ ಕರೆಸು ತಲೆಯ ಕಾವವನ. ಏನು ಹೇಳಿದೆ? ನನ್ನನ್ನು ನೀನು ಗೆಲ್ಲುತ್ತೀಯ, ಅದು ನಿನ್ನೋರ್ವನ ವಿಕ್ರಮದಿಂದಲೇ.
ಸಾರಥಿಯಾಗಿರಲಿಲ್ಲ ನೆನಪಿಟ್ಟುಕೋ. ಅಷ್ಟು ಮಾತ್ರವಲ್ಲ, ಇಂದ್ರ ಕೀಲಕದ ನಂತರ ಮಾತಲಿ ಸಂಯುಕ್ತವಾಗಿ ಬಂದಂತಹ ರಥ ನನ್ನನ್ನು ಕರೆದೊಯ್ದದ್ದು ದೇವಲೋಕಕ್ಕೆ. ಆ ಕಾಲಕ್ಕೆ ನನ್ನ ತಂದೆಯಾಗಿರುವಂತಹ ದೇವೇಂದ್ರ ಹೇಳಿದ್ದೇನೆ, ಸಮುದ್ರದ ಮಧ್ಯದಿನ ಹಿರಣ್ಯಕಪುರದಲ್ಲಿ ನಿವಾತ ಕವಚರು 30 ಕೋಟಿ ಸಂಖ್ಯೆಗಳಲ್ಲಿದ್ದಾರೆ, ಅವರನ್ನು ನೀನು ಕೊಲ್ಲಬೇಕು ಎನ್ನುವುದಾಗಿ ಮಾತಲಿಯನ್ನೇ ಸಾರಥಿಯನ್ನಾಗಿಸಿಕೊಂಡು ನವಿಲಿನ ಲೆಕ್ಕೆಗಳ ಬಣ್ಣವುಳ್ಳಂತಹ ಅಶ್ವಗಳನ್ನ ರಥಕ್ಕೆ ಕಟ್ಟಿಕೊಂಡು ಅಲ್ಲಿಯವರೆಗಾಗಿ ಹೋದೆ. ಬ್ರಹ್ಮಾಸ್ತ್ರ ಮತ್ತು ದಿವ್ಯಾಸ್ತ್ರಗಳ ಪ್ರಯೋಗದಿಂದ ಅವರನ್ನೆಲ್ಲರನ್ನೂ ಕೂಡ ಗೆದ್ದೆ. ಆ ಕಾಲಕ್ಕೆ ಉಳಿದುಕೊಳ್ಳದವರೆಲ್ಲರೂ ಕೂಡ ಮಾಯಾಯುದ್ಧವನ್ನು ಮಾಡಲಿಕ್ಕೆ ಮುಂದಾದರು. ನಾನು ಮಾಡಿದ್ದೇನೆ. ಶಿವರಿಂದಲೇ ಪಡೆದಂತಹ ಪಾಶುಪತಾಸ್ತ್ರದಿಂದ ಯಾರ್ಯಾರು ಎಲ್ಲೆಲ್ಲಿ ಮಾಯೆಯಾಗಿದ್ದರು ಅಲ್ಲಲ್ಲೇ ಕೊಲ್ಲುವಂತೆ ಮಾಡಿದೆ. ಈ ಘೋರ ಯುದ್ಧ ನಡೆಯುವಾಗ ನೀ ಹೇಳಿದೆಯಲ್ಲ, ನನ್ನ ಭಾವ ಕೃಷ್ಣ ಅವ ಇರಲಿಲ್ಲ, ಅಷ್ಟು ಮಾತ್ರಕ್ಕೆ ಬಿಟ್ಟಿನೇನೋ. ಮತ್ತೆ ಪುನಃ ದೇವೇಂದ್ರನಿಗೆ ಹೋದೆ. ಆತ ಮಾಡಿದ್ದೇನೆ. ಅವನದ್ದೇ ಹೋಲುವಂತಹ ವಸ್ತ್ರ ಆಭರಣ ಕಿರೀಟಗಳನ್ನು ತೊಡಿಸಿ ನನ್ನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಕಿರೀಟಿ ಎನ್ನುವಂತಹ ಬಿರುದನ್ನು ನೀಡಿದ್ದಾನೆ. ನೆನಪಿಟ್ಟುಕೋ ಈ ಕಥೆಗಳನ್ನ. ಕೃಷ್ಣನಿಲ್ಲದೆ ನೀನು ಗೆದ್ದಿದ್ದೀಯ ಎಂದು ಹೇಳುತ್ತಿದ್ದೀಯ. ಕಳೆದ ಭಾರತ ಅವಧ 2 ಉದಾಹರಣೆಗಳನ್ನು ತೆಗೆದುಕೋ. ಜಯದ್ರದ ವಧೆಯ ಸಂದರ್ಭದಲ್ಲಿ ನೀನು ಏನೊಂದು ಶಪಥ ಮಾಡಿದ್ದೆ? ಮೂಡಿಯ ಸೂರ್ಯ ಮುಳುಗುವುದರ ಒಳಗಾಗಿ ಆತನನ್ನು ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದೆ. ಅದು ಏಕೆ? ನಿನ್ನ ಮಗನ ಸಾವಿಗೆ ಕಾರಣ ಆತನೇ ಎಂಬುದಕ್ಕಾಗಿ. ಆದರೆ ನಿನ್ನಿಂದ ಆ ಶಪಥ ಸಂಪೂರ್ಣಗೊಳಿಸಲು ಆಯಿತಾ? ಆ ದಿನದಂದು ಶ್ರೀಕೃಷ್ಣ ಹಗಲು ರಾತ್ರಿಯ ಆಟವಾಡದೆ ಹೋಗಿದ್ದರೆ ನೀನು ಅಂದೇ ಸಾಯುತ್ತಿದ್ದೆ. ಮತ್ತು 17ನೆಯ ದಿವಸ ಕರುಣಾವಸಾನದ ದಿವಸದಂದು ಕರ್ಣ ನಿನ್ನ ಕಂಠಕ್ಕೆ ಗುರಿಯಾಗಿರಿಸಿ ಸಜೀವ ಸರ್ಪಾಸ್ತ್ರವನ್ನು ಪ್ರಯೋಗಿಸಿದ ಸಂದರ್ಭ ನಿನಗೆ ಅದಕ್ಕೆ ಉತ್ತರವಿರಲಿಲ್ಲ. ಆ ಸಂದರ್ಭ ಶ್ರೀಕೃಷ್ಣ ತನಗೆ ತಿಳಿದಿರುವಂತಹ ಅಶ್ವಹೃದಯಿ ವಿದ್ಯೆಯ ಮೂಲಕ ಆ ಸರ್ಪಾಸ್ತ್ರ ನಿನ್ನ ಕಿರೀಟ ಕಚ್ಚಿಕೊಂಡು ಹೋಗುವ ಹಾಗೆ ಮಾಡಿದ್ದಾನೆ. ಇಲ್ಲದೆ ಹೋಗಿದ್ದರೆ ಅಂದು ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು. ನನಗೆ ಮಾತ್ರ ಕೃಷ್ಣ ಸಹಾಯ ಮಾಡಿದ್ದು, ನಿನಗೆ ಸಹಾಯ ಮಾಡಿರುವಂತಹ ಉದಾಹರಣೆಗಳಿಲ್ಲವೋ? ಒಂದು ದುರ್ಯೋಧನ ನಡುವಿನ ಕಥಾಯುದ್ಧದಲ್ಲಿ ಅವನಿನ್ನ ತಲೆಗೆ ಪೆಟ್ಟು ಹಾಕಿದ್ದ, ನೀನು ಇದ್ದಿದ್ದೆ. ಆ ಕಾಲಕ್ಕೆ ಕೃಷ್ಣ ತೊಡೆ ತಟ್ಟಿ ತಲೆರೇ ಭೀಮ ಎನ್ನುವುದಾಗಿ ಹೇಳದೇ ಇದ್ದರೆ ನಿನಗೆ ಅವನ ತೊಡೆ ಮುರಿಯಬೇಕೆಂದು ಗೊತ್ತಾಗುತ್ತಿತ್ತು. ಅಷ್ಟು ಮಾತ್ರವಲ್ಲ, ಯುದ್ಧವೆಲ್ಲ ಮುಗಿದ ನಂತರ ನಾವು ಮತ್ತೆ ಪುನಃ ಹಸ್ತಿನೇನೆಗೆ ಬಂದೆ. ನಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸಲು ಧೃತರಾಷ್ಟ್ರಾದಿ ಎಲ್ಲರೂ ಕೂಡ ಬಂದರು. ನಿಜ. ಆ ಕಾಲಕ್ಕೆ ಧೃತರಾಷ್ಟ್ರ ಮಾಡಿದ್ದಂತಹ ಉಪಾಯವೇನು? ಭೀಮನನ್ನ ಅಪ್ಪಿಕೊಳ್ಳುವಂತಹ ನಾಟಕವನ್ನಾಡಿ ಅವನನ್ನ ಹಿಜುಕಿಕೊಳ್ಳಬೇಕು ಎಂದು. ಆ ಕಾಲಕ್ಕೆ ನಿನಗೂ ಮತ್ತು ಧೃತರಾಷ್ಟ್ರನ ನಡುವೆ ಪ್ರತಿಮೆಯೊಂದನ್ನು ಕೃಷ್ಣ ತಂದು ನಿಲ್ಲಿಸದೇ ಇದ್ದರೆ ನೀನು ಉಳಿಯುತ್ತಿರಲಿಲ್ಲ. ಕೃಷ್ಣ ಹೇಳಿದ್ದೇನೆ, ಮಮ ಪ್ರಾಣಾಹಿ ಪಾಂಡವಾಹ ಎನ್ನುವುದಾಗಿ. ನಿಜ. ಪಾಂಡವ ಐವರನ್ನೂ ಕೂಡ ರಕ್ಷಿಸುವಲ್ಲಿ ಕೃಷ್ಣ ಬದ್ಧನಾಗಿದ್ದಾನೆ. ನೀನು ಹೇಳಿದ ಹಾಗೆ ಕೃಷ್ಣ ತನ್ನ ಮಾತಿಗೆ ಬದ್ಧನಾಗಿಯೇ ಇದ್ದಾನೆ. ಆದರೆ ನಾನು ಹೇಳುವುದೇನು? ಕೇವಲ ನೀರಜಾಕ್ಷರ ಲಲಿತಸಾರಥ್ಯದಿಂದ ನಿನಗೆ ಗೆಲುವಲ್ಲ. ಕರೆಸು, ನಿನಗೆ ಪಾಶುಪದವನ್ನಿತ್ತಂತಹ ಆ ಪಶುಪತಿಯನ್ನು ಕರೆಸು. ಅನಂತರ ನೀನು ಕಪಿಧ್ವಜನಲ್ಲವೋ, ಹಾಗಾಗಿ ಆ ಕಪಿಯ ಯಾವುದಾದರೂ ಒಂದು ಕಪಿಯನ್ನ ನಿನ್ನ ಧ್ವಜಕ್ಕೆ ಏರಿಸಿಕೋ. ಅನಂತರ ನಿನ್ನಣ್ಣನಾದ ಈ ಶತಗಜತ್ರಾಡಿ ಭೀಮಸೇನನನ್ನು ಗೆಲ್ಲುವ ಆಲೋಚನೆಯನ್ನು ನೀನು ಮಾಡಬಹುದು. ಕಪಿ ನನಗೆ ಮಾತ್ರ ಅನುಗ್ರಹ ಮಾಡಿದ್ದು, ಸೌಗಂಧಿಕಾ ಪುಷ್ಪ ಪ್ರಕರಣದಲ್ಲಿ ನಿನಗೂ ಅನುಗ್ರಹ ಮಾಡಿದ್ದಾನೆ. ನೆನಪಿಟ್ಟುಕೋ. ಶಿವನೂ ಕೂಡ ನನಗೆ ಮಾತ್ರ ಅಲ್ಲ, ನೀನು ದುಶ್ಯಾಸನನ ವಧೆ ಮಾಡುವಾಗ ಘೋರ ಭೀಮನಾಗಿದ್ದೆ ಎನ್ನುತ್ತೀಯಲ್ಲ, ಆ ಘೋರ ರೂಪ ನಿನ್ನೊಳಗಿದ್ದದ್ದು ಶಿವನೇ. ಅದನ್ನು ನೆನಪಿಟ್ಟುಕೋ. ಅಲ್ಲಸಲ್ಲದ ಕಾರಣ ಹೇಳಿದ ಕೂಡಲೇ ನಾನು ಸುಮ್ಮನೆ ಇರ್ತೀಯ ಎಂದು ಭಾವಿಸಿದ್ದೀಯಾ? ಮತ್ತೇನು? ಹೇಗೆ ತೋರ್ತಾ ಇದ್ದಿ ಗೊತ್ತಾ? ನೀನು ಹಾರ ಹಾಕಿಸಿ ಯಂತ್ರಕ್ಕೆ ತಲೆ ಓಟಿಸಿ ನಿಲ್ಲಿಸುತ್ತಾರಲ್ಲ, ಮೃಗದೊಡೆಯನು ತೆರಳಲು ಬೇಗೆ ಹೊಡ ನಿನ್ನನು ಗೆಲಿದೀಗ ಹರಿ ನಡರೆ ಗದನರೆ ಬೇಗ
ಗೆಲ್ಲಲಿಕ್ಕೆ ಕಪಿಯೋ ಗರುಡನೋ ಕೃಷ್ಣನೋ ಯಾರೂ ಬೇಡ. ಆ ಮುಂದೆ ಯಾರು ಬಡ ಕುರಿ ಎಂದು ಯುದ್ಧಮುಖಿಯಾದ ನಿರ್ಣಯಿಸೋಣ. ಇದರಾಗೂ ಆ ಮುಂದೆ ಅರರೆ ಪ್ರಗೋದರ ಗೆತ್ತ ಅರರೆ ಪ್ರಗೋಧರ ಗೆತ್ತ ಅರರೆ 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 ಪ್ರಗೋಧರ ಗೆತ್ತ ಬದ್ಧ ಸಂಗರದಿ 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 ಪರಾಕ್ರಮಿ ಬದ್ಧ ತುರುಳ ಗೌರವನ ಸಂಹರಿಸಿ ತುರುಳ ಗೌರವನ ಸಂಹರಿಸಿ ವಿನಾಶನ ಪುರಗಟ್ಟಿರುವ ಮಹಧುರಧೀರನಗೆ ಸರಿ ತುರುಳ ಗೌರವನ ಸಂಹರಿಸಿ ವಿನಾಶನ ಪುರಗಟ್ಟಿರುವ ಮಗಧುರಧೀರನಗೆ ಸರಿಗೆ ಅರರೆ ವ್ರಗೋಧರಗೆ ಸಂಗರದಿ ಪರಾಕ್ರಮಿ ಮಥ ಅರರ್ರೆ ಮೃಗೋದರ ಗೆದ್ದ ಗೆದ್ದಿದ್ದಲ್ಲ ಇವ ಬಿದ್ದತ್ತು. ನೀನು ಗೆಲ್ತಿ ಎಲ್ಲಿ ಗೊತ್ತಾ? ಎಲ್ಲಾದರೂ ಊಟದ ಸ್ಪರ್ಧೆ ಉಂಟಾ ನೋಡಿ. ಯಾರು ಹೆಚ್ಚು ಊಟ ಮಾಡ್ತಾರೆ ಅಥವಾ ಯಾರು ಮೊದಲು ಊಟ ಮಾಡ್ತಾರೆ ಎಂದು ಅಲ್ಲಿಯ ಪ್ರಥಮ ಬಹುಮಾನ ನಿನಗೆ. ಯಾಕೆ ಹೇಳ? ಮೃಗೋದರಲ್ವ ನೀವು? ಏನ್ ಹೇಳಿದೆ? ಅವರನ್ನ ಕರೆಸು ಇವರನ್ನ ಕರೆಸು ಅಂದೆಲ್ಲ. ಈಗ ಯಾರನ್ನ ಕರೆಸು? ನಿನ್ನ ಅಪ್ಪ ಇದ್ದಾನಲ್ಲ ವಾಯು, ಅವರನ್ನ ಕರೆಸು. ಅಥವಾ ನಿನ್ನ ಅಣ್ಣ ಇದ್ದಾನಲ್ಲ ಹನುಮು ಅಂತ, ಅವನನ್ನು ಕರೆಸ. ಇನ್ನೊಮ್ಮೆ ಯುದ್ಧದ ಸುತ್ತಿಗೆ ಬಂದರೆ ಇದರಲ್ಲಿ ತಲೆ ಮಾಡಿದ್ದೇವೆ. ಕಿರೀಟಿ ಮತ್ತರವೇ ಮತ್ತರವೇ ತವ ತೋಳ್ ಬಲ್ಪೊಮ್ರಿಬೇಂದ್ರ ಕಿರೀಟಿ ಅಣ್ಣನನ್ನೇ ಗೆದ್ದೆ ಎಂದು ಹಿರಿ ಹಿರಿ ಹಿಕ್ಕಬೇಡ. ಅಣ್ಣನಿಗೆ ಹೊಡೆದ ತಮ್ಮನಿಗೆ ತಕ್ಕ ಶಾಸ್ತಿ ಮಾಡದೆ ಹೋದರೆ ನಾನು ಭೀಮಸೇನ ಸುಳ್ಳು. ಕೊಯ್ಯಲಾಗದವ ಮೈಯೆಲ್ಲ ಬರಚಿಕೊಂಡಂತೆ. ಈ ವಿಷಯ ಇಲ್ಲಿಯೇ ಬಿಟ್ಟರೆ ಪ್ರಸಂಗ ಬೇಗ ಮುಗಿತದೆ. ಇಲ್ಲದೆ ಹೋದರೆ ನಿನ್ನ ಅಪ್ಪ ಇದ್ದಾನಲ್ಲ ವಾಯು, ಅವನಿನ್ನ ಮೂಗಿನ ಒಳ್ಳೆಯವಾಗಿ ಬರದ ಹಾಗೆ ಮಾಡ್ತೇನೆ. ಪಾಪಿ. ಸ್ವಾಮಿ, ಇದೇನಾಯ್ತು ನಮ್ಮ ಪರಿಸ್ಥಿತಿ? ಸೋಲಾಯ್ತು. ತಮ್ಮನಲ್ಲಿ ನಾನು ಪೆಟ್ಟು ತಿನ್ನುವ ಹಾಗಾಯ್ತಲ್ಲ. ಹೌದು. ಅಣ್ಣನಿಗೆ ಹೊಡೆದಂತಹ ಈ ಧೂರ್ತ ತಮ್ಮನಿಗೆ ಹೆಂಡತಿಯಿಂದಲೇ ಹೊಡೆಸಿದರೆ ಹೇಗಾದೀತು ನೋಡೋಣ. ಹೀಗೆ ಮಾಡ್ತೀನಿ. ದ್ರೌಪದಿ, ಬಾ ಹೀಗೆ.
ಭರದಿಯ ದ್ರೌಪದಿ, ನಾರಿಮಣಿ, ಮೃಗವೇಣಿ, ಕ್ಷೀರವಾಣಿ, ವಿಸರ್ಜಮುಖಿ. ಗಂಡ ಹೆಂಡತಿಯನ್ನ ಕರೆದು ಹೊಗಳಿದ ಅಂತಾದರೆ ಏನೋ ಉಂಟು ಅಂತಾಯಿತು. ಹೊಗಳಲಿಕ್ಕೆ ನಿನ್ನನ್ನು ಕರೆಸಿದ್ದಲ್ಲ, ಮತ್ತೆ ಇಂದು ನನಗೂ ಹಾಗೂ ಅರ್ಜುನನಿಗೂ ಯುದ್ಧವಾಯಿತು. ಹೌದೇ? ಪರಿಣಾಮ ನಾನು ಆತನಲ್ಲಿ ಕೈ ಸೋತೆ. ಹಾಗಾಗಿ ಆ ಪಾರ್ಥನನ್ನು ಗೆಲ್ಲುವುದಕ್ಕೆ ನೀನು ನಿನ್ನ ಕಲಚಮಕೃತಿಯನ್ನು ತೋರಿಸಬೇಕಾಗಿದೆ. ಪಾರ್ಥನಲ್ಲಿ ನಾನು ಹಾರಾಡುವುದೇ? ಹಾ. ಏನಿದೆ ಸ್ವಾಮಿ? ಏನೇಂಬೆ ನೀರ ಏನಿದೇನೆಂಬೆ ನೀರ ಏನಿದೇನೆಂಬೆ ನೀರ ಭಕ್ತನೊಳು ನಾನೆಂದು ಗೈವೇ ಸಮರೋ ಭಕ್ತನೊಳು ನಾನೆಂದು ಗೈವೇ ಸಮರೋ ಏನಿದೇನೆಂಬೆ ನೀರ ಭಕ್ತನೊಳು ನಾನೆಂದು ಗೈವೇ ಸಮರ ಭರ್ತನೊಳು ಭರ್ತನೊಳು ನಾನೆಂದು ಗೈವೇ ಸಮರ ಮಾನಹಾನಿಗೆ ಮಾರ್ಗವೋ ಮಾನಹಾನಿಗೆ ಮಾರ್ಗವೋ ಮಾನಹಾನಿಗೆ ಮಾರ್ಗವೋ ನಿಮಗೆ ಬಂತ್ ಏನ್ ಅವನೋಳ್ ಅತಿ ವೈರವೋ ನಿಮಗೆ ಬಂತ್ ಏನ್ ಅವನೋಳ್ ಅತಿ ವೈರವೋ ಮಾನಹಾನಿಗೆ ಮಾರ್ಗವೋ ನಿಮಗೆ ಬಂತ್ ಏನ್ ಅವನೋಳ್ ಅತಿ ವೈರವೋ ಸ್ವಾಮಿ, ಎಂತಹ ವಿಚಿತ್ರವಾದ ವಿಷಯವಿದು. ಏನಾಯ್ತು? ನನ್ನ ಗಂಡನಲ್ಲಿ ನಾನು ಹಾರಾಡುವುದೇ? ಅರ್ಜುನನಾದರೂ ಸಾಮಾನ್ಯನೇ ಅಲ್ಲ. ನೀವು ಅಣ್ಣ ತಮ್ಮಂದಿರು ಒಂದಾಗಿದ್ದವರು. ಹಾ. ಹಿಂದೇಗೆ ಇಂತಹ ವೈಮನಸ್ಸು, ಜಗಳ, ಅದರಲ್ಲೂ ಯುದ್ಧ ಮಾಡುವಷ್ಟು ಏನಾಯಿತು ಸ್ವಾಮಿ? ಆಲಿಸಬೇಕು ರಮಣಿ. ಭಾರತ ಹವ ಜಯಿಸಿದ ಭಾರತ ಹವ ಜಯಿಸಿದ ವ್ಯಾಜದಲ್ಲಿ ಹೋರಾಡಿದನು ದುರ್ಮದ ವ್ಯಾಜದಲ್ಲಿ ಹೋರಾಡಿದನು ದುರ್ಮದ ಸಾರದಾರಿ ದಿವಾಕರ ವರ್ಮರನು ಗಾರು ಗೆಡಿಸಿರ್ಪನು ನರ ರಮಣಿ, ಸ್ವಾಮಿ, ಇವೆಲ್ಲವದಕ್ಕೂ ಮೂಲ ಕಾರಣ ಇಂದಿನ ಸಭೆಯಲ್ಲಿ ನಮ್ಮಣ್ಣನಾದ ಧರ್ಮಜರು ಕೇಳಿರುವಂತಹ ಪ್ರಶ್ನೆ. ಏನದು? ಕಳೆದ ಭಾರತಾಹವನ್ನು ಗೆದ್ದವರು ಯಾರು? ಕೃಷ್ಣನ ಮಹಿಮೆಯೋ, ಚಂಡಿಯ ಪರಾಕ್ರಮವೋ, ಅಥವಾ ನಿಮ್ಮಗಳ ಪೌರುಷವೋ ಎಂದು. ಹಾ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸುಮ್ಮನಿದ್ದವರು. ಆದರೆ ಆ ಪಾರ್ಥನಿದ್ದಾನಲ್ಲ, ನಾನೇ ಗೆದ್ದಿದ್ದು ಎಂದು ಎದೆ ತಟ್ಟಿಕೊಂಡು ಹೇಳಿದ. ಹಾ. ಅದನ್ನು ಕೇಳಿ ನನಗೆ ಸಹಿಸಲಾಗಲಿಲ್ಲ. ಹಾಗಾಗಿ ಆತನಲ್ಲಿ ವಾದಕ್ಕೆ ನಿಂತೆ ನಾನು. ಆ ವಾದ ಜಗಳಕ್ಕೆ ತಿರುಗಿತು. ಅನಂತರ ನಾನು ಆತನಲ್ಲಿ ಕೈ ಸೋತೆ. ಇದು ನನ್ನ ಅಭಿಮಾನದ ಪ್ರಶ್ನೆ ರಮಣಿ. ಓ ನಲ್ಲ. ನಲ್ಲ ನಾನರಿತೆನಿದರು ನಲ್ಲ ನಾನರಿತೆನಿದನು ಗಾಂಧೀವಿ ಬಿಲ್ಲೆತ್ತಿ ತಂದಾತನು ಗಾಂಧೀವಿ ಬಿಲ್ಲೆತ್ತಿ ತಂದಾತನು ವಲ್ಲಭನೊಳೆಂದು ಬವರ ಮಾಳ್ಬೆನದ ಸೊಲ್ಲಿಸೆನಗೀಗ ವಿವರ ನಲ್ಲ ಸ್ವಾಮಿ, ನಿಮ್ಮ ಅಭಿಮಾನದ ಪ್ರಶ್ನೆ ಆದರೆ ನನಗೆ ನನ್ನ ಮಾನದ ಪ್ರಶ್ನೆ. ಓಹೋ. ಈ ಪಾಂಚಾಲೆ ಪಂಚ ಪಾಂಡವರ
ತಂದ ನಂತರ ಆಕೆಯ ಪಾಲನೆ ಪೋಷಣೆ ಹಾಗೂ ಆಕೆಗೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕು. ಹೌದು. ಆದರೆ ಅವ ಹಾಗೆ ಮಾಡಿದ್ದಾನೋ? ಹಿಂದೆ ನಡೆದಂತಹ ಅಜ್ಞಾತವಾಸದ ಸಂದರ್ಭದಲ್ಲಿ ಹಾ. ನಾವೆಲ್ಲರೂ ನಮ್ಮ ಗುರುತನ್ನಡಗಿಸಿ ವಿರಾಟನಾರ ಮನೆಯಲ್ಲಿ ಕಾಲ ಕಳೆಯುತ್ತಿರುವಂತಹ ಸಂದರ್ಭ. ದುರುಳಾದಂತಹ ಕೀಚಕ ನಿನಗೆ ಉಪಡಳವನ್ನಿತ್ತ ನಿನ್ನ ಮಾನಹಾನಿಗೆ ಮುಂದಾಗ ಆ ಸಂದರ್ಭದಲ್ಲಿ ಆ ದುರುಳನಾದಂತಹ ಕೀಚಕನನ್ನು ಕೊಂದು ನಿನ್ನ ಮಾನ ಪ್ರಾಣವನ್ನು ಸಂರಕ್ಷಿಸಿದವನು ನಾನೋ ಅಥವಾ ಆ ಪಾರ್ಥನೋ? ನೀವೇ ಹೌದು ಸ್ವಾಮಿ. ಇಲ್ಲ ಅಂತ ಹೇಳಲಾರೆ. ಮತ್ತೇನು? ಆದರೆ ಅರ್ಜುನನಾದರೂ ಸಾಮಾನ್ಯನೇ. ಏನು ಅಸಾಮಾನ್ಯ? ಮಹಿಯೊಳ ಗದಶೂರ ಓಹೋ. ಪರಾಕ್ರಮಶಾಲಿಗಳಾದ ಸತ್ಯಸಾಚಿಗಳನ್ನು ಗೆಲ್ಲುವುದು ಸುಲಭದ ಮಾತೆ. ನೀನೇನೆಂದು ಇದೇ ನಾನು ಕರೆಸಿದ್ದು ಇಂಥವ್ರು ಕೌಳಿಗನು ಪಿಂದೋರ್ವ ಕೌಳಿಗನು ನಮ್ಮಯದು ಸಂತತಿಯ ಗೆಲ್ಲಲು ನೀನು, ನಮ್ಮಯದು ಸಂತತಿಯ ಗೆಲ್ಲಲು ನೀನು ಪಂಥವಿನಿದ ಮನಗರಿಗೆ ಕಳುಹಿಸಿದ ಕುಂದಿದ ನಡೆಯ ನಿನಗೆ ಮಣಿ, ನೀನೇನೆಂದು ತಿಳಿದೇ ನಾನು ಇಲ್ಲಿಯವರೆಗೆ ನಿನ್ನನ್ನು ಕರೆಸಿದ್ದು. ಹಾ. ನೀನೇನು ಕಡಿಮೆ ಇಲ್ಲ. ಹಿಂದೆ ನಡೆದಂತಹ ರತಿಕಲ್ಯಾಣದ ಪ್ರಸಂಗವನ್ನು ನೆನಪು ಮಾಡಿಕೊ. ದುರುಳನಾದಂತಹ ಕೌಂಡ್ಲೀಕ ಪಾಂಡವರ ಸೇನೆ, ಯಾದವ ಸೇನೆ ಹಾಗೂ ದೇವತೆಗಳ ಸೇನೆ ಎಲ್ಲರ ಸೇನೆಯನ್ನು ಬಡಿದು ಮುಂದೊತ್ತಿ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಅರ್ಜುನನು ಆತನಲ್ಲಿ ಸೋತವನಿದ್ದಾನೆ. ಹೌದು. ಆ ಸಂದರ್ಭ ಆ ದುರುಳನಾದಂತಹ ಕೌಂಡ್ಲೀಕನನ್ನು ಕೊಂದು ಮುಗಿಸಿ ಪ್ರಸಂಗಕ್ಕೆ ಮಂಗಳಕರವಾದ ಅಂತ್ಯ ಹಾಡಿದವಳು ನೀನಿದ್ದೀಯ. ಹೌದು. ಹಾಗಾಗಿ ನಿನ್ನಲ್ಲಿ ಶಕ್ತಿಗೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಆ ಪಾರ್ಥನನ್ನು ಗೆಲ್ಲುವುದಕ್ಕೆ ನೀನೇ ಸಮರ್ಥೆ. ಬಿಡಬಿಡನು ಮಾನ ಕಳನ ಬಿಡುಬಿಡು ಬಿಡುಬಿಡನು ಮಾನಗಳನ್ನು ತನಗೀಗ ಕೊಡು ಮೊದಲಪ್ಪಣೆಯನು, ತನಗೀಗ ಕೊಡು ಮೊದಲಪ್ಪಣೆಯನು ಕೆಡಿದು ಬಲುಗುಣನ ಕೆಡುವ ನಿಲಿದುವೆನು ಕಡೆಗೆ ನೋಡೆನ್ನ ಬಲು ಸ್ವಾಮಿ, ಹಾ. ಅನುಮಾನಗಳನ್ನು ಬಿಡಿ, ಅಪ್ಪಣೆಯನ್ನು ಕೊಡಿ. ಹಾ. ನೀವು ನೆನಪಿಸಿದ್ದು ಒಳ್ಳೆಯದೇ ಆಯಿತು. ಅಂದು ನಾನು ಬಯಸಿದ ಸೌಗಂಧಿಕಾ ಪುಷ್ಪವನ್ನು ನನಗೆ ತಂದುಕೊಟ್ಟವರು ನೀವು. ಹಾ. ನಾನು ಗೈದ ಶಪಥವನ್ನು ಪೂರೈಸಿದ ನಿಮಗೆ ಇದೊಂದು ಕೃತಜ್ಞತಾ ಭಾವದ ಕರ್ತವ್ಯವೆಂದು ಮಾಡುತ್ತೇನೆ. ಹಾ. ಇನ್ನು ತ್ರಿಶೂಲಧಾರಿ ಸುದರ್ಶನಧಾರಿಗಳೇ ಬಂದರೂ ಬಿಡಲಾರೆ. ಅವರ ಮುಂದೆ ದ್ರೌಪದಿಯ ಪ್ರತಾಪ ಏನೆಂದು ಬೆರೆಸುತ್ತೇನೆ. ಚಿಂತೆ ಬಿಡಿ, ಹೊರಟಿನ ಕ್ಷೇತ್ರಕ್ಕೆ. ಇಲ್ಲಿ ಬಾ. ಏನಾಯ್ತು ಸ್ವಾಮಿ? ಹೊರಟದ್ದು ಎಲ್ಲಿಗೆ? ಕ್ಷೇತ್ರಕ್ಕೆ. ಈ ರೀತಿಯಾಗಿ ಮೈ ತುಂಬ ಸಿಹಿ ಉಟ್ಟುಕೊಂಡು ಹೋಗುವುದು ಊಟದ ಮನೆಗೆ ವಿನಃ ಹೋರಾಟಕ್ಕಲ್ಲ. ಹಾಗಾಗಿ ನಿನಗೆ ಹೋರಾಟಕ್ಕೆ ಬೇಕಾದಂತಹ ಗಂಡುಡುಗೆಗಳನ್ನು ಸಿದ್ಧಪಡಿಸಿದ್ದೇನೆ. ಹೋಗಿ ತೊಟ್ಟುಕೋ. ಹಾಗೆಲ್ಲ ಸ್ವಾಮಿ, ಹೇಗಿದೆ ನಮ್ಮ ಉಪಾಯ? ಅಣ್ಣನಿಗೆ ಹೊಡೆದಲ್ಲವ ಅರ್ಜುನ, ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದೇನೆ. ಅದು ಹೇಗೆ? ಅವನೇ ಗೆದ್ದುಕೊಂಡು ಬಂದಂತಹ ಮಡದಿ ಅವನಿಗೆ ಹೋಗಿ ಹೊಡೆದರೆ ನೋಡಿದ ಜನರೆಲ್ಲ ಕೈ ತಟ್ಟಿ ನಗೆಯಾಡಲಿಕ್ಕಿಲ್ಲವಾ? ಮತ್ತೆ ಅವ ಹೇಳಿದನಲ್ಲ, ಈ ಪ್ರಸಂಗ ಮುಂದುವರಿಸಿದರೆ ನನ್ನ ಉಸಿರು ನಿಲ್ಲಿಸುತ್ತೇನೆ ಎಂದು. ಈಗ ಇವಳು ಹೋಗಿ ಹಾರುವ ಅಬ್ಬರಕ್ಕೆ ಅವನ ಅಪ್ಪ ಬಂದರು. ಈಕೆಯನ್ನು ಯಾರು ಅಡ್ಡ ಸರಿಯಲಾರರು. ಮತ್ತೆ ಇವಳು ಸೀರೆ ಉಟ್ಟುಕೊಂಡೇ ಇಷ್ಟು ಹಾರುತ್ತಾಳೆ ಎಂದಾದರೆ ಇನ್ನು ಗಂಡುಡುಗೆಯನ್ನು ತೊಟ್ಟ ಮೇಲೆ ಇನ್ನೆಷ್ಟು ಹಾರಿಯಾಳು ಅಲ್ವಾ? ಆಕೆಯ ಸಿದ್ಧತೆಯಲ್ಲಿಯೇ ಇರುತ್ತೇನೆ. ಸ್ವಾಮಿ, ನಿಮ್ಮ ಆಶೀರ್ವಾದವನ್ನು ನೀಡಿ ಆಗ ಪ್ರಾರ್ಥನೆ ಗರ್ವವನ್ನು ಇಂದು ನಾನು ಮರೆಯುತ್ತೇನೆ. ಅಪ್ಪಣೆಯನ್ನು ಕೊಡಿ. ಕೂದುರೆ ಮೆಚ್ಚಿದೆನೋ, ಕೂದುರೆ ಮೆಚ್ಚಿದೆನೋ ಮನ್ಮನ ಪ್ರೀತಿ ವೀಳೆಯವನಿತಿ, ಮನ್ಮನ ಪ್ರೀತಿ ವೀಳೆಯವನಿದ್ದೆ ಪಾರ್ಥನ ತಾದು ಹಿಡಿದುದ ಬಾರನುದ ಕಳುಹಿದನು ಸಂಗರಕ್ಕೆ. ಆ
ಅರ್ಜುನ ದೇವರಿಂದಲಿಗೆ ನಡೆಯುತ್ತೆ. ಬಂದು ನನ್ನ ಪತಿದೇವರ ಮುಂಭಾಗದಲ್ಲಿ ಈ ದ್ರೌಪದಿಗೆ ಉಚಿತವಾದ ಸಂಸ್ಕಾರದಿಂದಲೇ ಮಾತನಾಡಿಸುತ್ತೇನಂತೆ. ಓ ನಮಸ್ಕಾರ. ನಿನಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ರಣಕ್ಕೆ ಬಂದೆ ತೋರು ಕೈ ಜಳಕವನು. ರಣಕ್ಕೆ ಬಂದೆ ರಣಕ್ಕೆ ಬಂದೆ ತೋರು ಕೈ ಜಳಕವನು. ಮಾರುತ ಜಾತನ ಕಾರುಗೆಡಿಸಿದಂತ. ಮಾರುತ ಜಾತನ ಮಾರುತ ಜಾತನ ಕಾರುಗೆಡಿಸಿದಂತ ಪೌರುಷ ನೋಡುವೆನು. ಪೌರುಷ ನೋಡುವೆನು. ಮಾರುತ ಜಾತನ ಗಾರು ಗೆಡಿಸಿದಂತ ಪೌರುಷ ನೋಡುವೆನು. ಪೌರುಷ ನೋಡುವೆನೋ.
ನಿಮ್ಮಲ್ಲಿಯೇ ಯುದ್ಧಕ್ಕಾಗಿ ಬಂದದ್ದು. ಇಂದು ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ನಡೆದ ಯುದ್ಧದಲ್ಲಿ ಭೀಮಸೇನರನ್ನು ನೀವು ಸೋಲಿಸಿದ್ದೀರಿ. ಮಾತ್ರವಲ್ಲದೆ ಅವರ ಅಭಿಮಾನಕ್ಕೆ ಧಕ್ಕೆ ತಂದಿದ್ದೀರಿ. ಆ ಕಾರಣಕ್ಕಾಗಿಯೇ ಧನುರ್ಬಾಣಗಳನ್ನು ಹಿಡಿದು ಬಂದಿದ್ದೇನೆ. ಮಾರುತ ಜಾತದಲ್ಲಿ ತೋರಿದಂತಹ ಪೌರುಷ ಇನ್ನೂ ನಿಮ್ಮಲ್ಲಿ ಇಲ್ಲದೆ ಹೋದಾದರೆ ನನ್ನೆದುರು ತೋರಿಸಿ. ನೀನು ನನ್ನ ಎದುರು ಯುದ್ಧಕ್ಕೆ ಬಂದದ್ದು? ಹೌದು. ರಮಣಿಯೇ ನೀದು ನಿನ್ ಆಗಮನ ವಿಚಿತ್ರವೋ ತೋಂ ತದಿ ಕುತ ಗದೀಂ ಧೀಂ ಧೀಂ ದದ ತೋಂ ತದಿ ಕುತ ದಯೇ ರಮಣಿ ಏನಿದು ನಿನ್ ಆಗಮನ ವಿಚಿತ್ರವೋ ರಮಣಿ ಏನಿದು ರಮಣಿ ಏನಿದು ನಿನ್ ಆಗಮನ ವಿಚಿತ್ರವೋ ಅಮಮ ಬಿಲ್ ಧರಿಸಿ ನಿಲ್ದೆ ಅಮಮ ಬಿಲ್ ಧರಿಸಿ ನಿಲ್ದೆ ಹರಿಸೆ ನಿಲ್ದೆ ನಿನ್ ಆಗಮನ ವಿಚಿತ್ರವೋ ರಮಣನಿಗೆ ದೀರಾಗಿ ಸಮರಗೈವೆಯ ರಮಣನಿಗಿದಿರಾಗಿ ರಮಣನಿಗಿದಿರಾಗಿ ಸಮರವ ಗೈವೆಯ ಸಮರ ಗೈವೆಯ ಪರಾಕ್ರಮದಿನಿ ತೆರಳು ಹಿಂದೆ ಪರಾಕ್ರಮದಿನಿ ತೆರಳು ಹಿಂದೆ ತೆರಳು ಹಿಂದೆ ತೆರಳು ಹಿಂದೆ ರಮಣನಿಗಿದಿರಾಗಿ ಸಮರ ಕೈವೇಯ ಸಮರ ಕೈವೇಯ ಪರಾಕ್ರಮದಿನಿ ತೆರಳು ಹಿಂದೆ ಪರಾಕ್ರಮದಿನಿ ತೆರಳು ಹಿಂದೆ ರಮಣಿ ಏನಿದು ನಿನ್ನ ಆಗಮನ ವಿಚಿತ್ರವು ಅಮಮ ಬಿಲ್ದಾರಿಸಿ ನಿಂದೆ ಓ ರಮಣಿ, ಸ್ವಾಮಿ. ಇಂದಿನ ನಿನ್ನ ಈ ಆಗಮನ ವಿಚಿತ್ರವಾಗಿದೆಯಲ್ಲ. ಬಿಲ್ಲು ಬಾಣಗಳನ್ನೆಲ್ಲವನ್ನೂ ಕೂಡ ಧರಿಸಿ ಬಂದಿದ್ದೀಯಲ್ಲ. ಅಂದಾಗಲೇ ವಿಧ ವಿಧವಾಗಿರುವಂತಹ ನಮಸ್ಕಾರಗಳನ್ನು ಮಾಡಿ ಈ ನಮಸ್ಕಾರಗಳಲ್ಲಿ ಏನೋ ಒಂದು ಚಮತ್ಕಾರ ಉಂಟು ಅಂತ ತಿಳಿದು ಆಮೇಲೆ ಗೊತ್ತಾಯಿತು ನನ್ನ ಬಗೆಗಿನ ತಿರಸ್ಕಾರ ಉಂಟು ಅಂತ. ಸ್ವಾಮಿ, ಇದೇನು ಹೊಸತಲ್ಲ. ನಿಮ್ಮನ್ನೇ ಅನುಸರಿಸಿದ್ದು ನಾನು. ಇದೇ ಕುರುಕ್ಷೇತ್ರ ಧಾರಿಣಿಯಲ್ಲಿ ಗುರು ದ್ರೋಣಾಚಾರ್ಯರ ಮುಂದೆ ನೀವು ಹೋರಾಟ ಮಾಡುವಾಗ ಇದೇ ಮುಖೇನವಾಗಿ ಬಾಣಪ್ರಯೋಗದ ಮೂಲಕ ಗುರುವಂದನೆ ತಿಳಿಸಿದ್ದೀರಂತೆ. ಹಾಗೆಯೇ ನಾನು ಮಾಡಿದ್ದಷ್ಟೇ. ತ್ರೇತಾಯುಗದಲ್ಲಿ ಅತಿಕಾಯ
ಲಕ್ಷ್ಮಣನ ಎದುರಾಗಿ ಯುದ್ಧಕ್ಕೆ ಹೋಗುವಾಗ 16 ಬಾಣಗಳನ್ನು ಬಿಟ್ಟು ಷೋಡಶೋಪಚಾರ ಪೂಜೆ ಮಾಡಿದ್ದಾನೆ. ಹಾಗೆಯೇ ನಾನೊಂದು ನನ್ನ ಗುರುಗಳಿಗೆ ಗುರುವಂದನೆ ಮಾಡಿದ್ದೆ. ನೀನು ಯಾಕೆ ಎಂದು ಬಾಣ ಬಿಟ್ಟದ್ದು? ಪತಿಯಲ್ಲಿ ಯುದ್ಧ ಪತಿಯಲ್ಲಿ ಯುದ್ಧ ಮಾಡುವಂತಹದ್ದು ಅನೀತಿಯ ಪರಾಕಾಷ್ಠೆ ಎಂದು ಆಗುವುದಿಲ್ಲ. ಹಾಗಾದರೆ ನೀವು ಮಾಡಿದ್ದು ಸರಿಯೇ? ಅಣ್ಣನಿಗೆ ತಮ್ಮನಾದ ನೀವು ಹೊಡೆಯಬಹುದಾ? ಮಾಡಿದ್ದು ತಪ್ಪಾಯಿತೆಂದು ಭೀಮಸೇನರ ಕಾಲಿಗೆ ರಗಿ. ಎಲ್ಲ ಹೆಣ್ಣೆ, ನನ್ನ ಅಭಿಮಾನದ ಮೇಲೆ ಪ್ರಶ್ನೆ ಮಾಡಿ ಮಾತನಾಡುತ್ತೀಯಲ್ವ? ನಾನು ಭರ್ತ, ನೀನು ಭಾರಿ. ನಿನ್ನನ್ನು ಸಾಕುವಂತಹ ಸಲಹುವಂತಹ ಪೂರ್ಣ ಅಧಿಕಾರ ಹಾಗೂ ಕರ್ತವ್ಯ ನನ್ನದಾಗದು. ಏನೋ ತನ್ನ ತಮ್ಮಂದರ ನಡುವಿನ ಯುದ್ಧ ನಾಳೆ ಸರಿ ಹೋಗ್ತದೆ. ಹೆಂಡತಿಯಾಗಿ ನೀನು ಮಧ್ಯೆ ಬರುವುದು ಸರಿಯೋ? ಹೆಂಡತಿಯಾದವಳು ಹೇಗಿರಬೇಕೆಂದು ಶಾಸ್ತ್ರ ಹೇಳುತ್ತದೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಶ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು ವೇಶ್ಯ, ಷಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಎನ್ನುವುದಾಗಿ ಹೀಗೆ ಇದ್ದೇನೆನ್ನು ಮೊದಲು. ಆದರೆ ಈಗ ಭೀಮನ ಪಕ್ಷವನ್ನ ಅಂತೂ ಬಂದು ನನ್ನ ಎದುರೇ ಬಿಲ್ಲುಗಾಣಗಳನ್ನು ಹಿಡಿದು ನಿಲ್ಲುತ್ತೀಯಾ? ಸ್ವಾಮಿ, ಒಮ್ಮೆ ಆಲೋಚಿಸಿ. ಪಂಚಪಾಂಡವರ ಒಗ್ಗಟ್ಟು ಲೋಕಕ್ಕೆ ಮಾದರಿಯಾದದ್ದು. ಪಾಂಡವರ ಬಾಳಿನಲ್ಲಿ ಕವಿದ ಕಷ್ಟಗಳೆಂಬ ಕಾರ್ಮೋಡಗಳೆಲ್ಲ ಸರಿದು ಸುಖದ ಸೂರ್ಯೋದಯವಾಗಿದೆ. ಇಂದು ನಿಮ್ಮಲ್ಲಿ ಹೊಡೆದಾಟ ಆರಂಭಿಸಿದ್ದೀರಿ. ಪಂಚಪಾಂಡವರ ವಲ್ಲಭೆಯಾದ ಈ ಪಾಂಚಾಲೆ ಭೀಮನ ಪಕ್ಷವನ್ನಂತೂ ಬರಲು ಕಾರಣ ಉಂಟು ಸ್ವಾಮಿ. ಇದು ಕೃತಜ್ಞತಾ ರೂಪದ ಕಾರ್ಯ. ರಕ್ತದೋಳದ್ದಿ ಕೇಶವನು, ರಕ್ತದೋಳದ್ದಿ ಕೇಶವನು. ರತನದಿ ತಲೆಯ ಬಾಚಿದೋ, ರತನದಿ ತಲೆಯ ಬಾಚಿದು, ಸಿರಿಮುಡಿಯ ಕಟ್ಟಿದ ಕಾಂತ ಶುಕ ಜಾತನು, ಸಿರಿಮುಡಿಯ ಕಟ್ಟಿದ ಕಾಂತ ಶುಕ ಜಾತನು. ಆತನ ಕರುಳನ್ನು ತೆಗೆದು ಆತನ ರಕ್ತದಲ್ಲಿ ನನ್ನ ಕೇಶವನ್ನದ್ದು ಹಲ್ಲುಗಳನ್ನು ಕಳಚಿ ರಕ್ತದಿಂದ ನನ್ನ ಬಿಡಿಸಿದ ಮುಡಿಯನ್ನು ಕಪ್ಪಿಸಿದವರು. ನನ್ನ ಅಂತರಂಗಕ್ಕೆ ತೃಪ್ತಿ ನೀಡಿದ ಭೀಮಸೇನರ ಅಭಿಮಾನಕ್ಕೆ ನಿಮ್ಮಿಂದ ಧಕ್ಕೆ ಉಂಟಾಗಿದೆ. ಹಾಗಾಗಿ ಒಳ್ಳೆ ಮಾತಿನಿಂದ ಹೇಳುತ್ತೇನೆ ಕೇಳಿ. ಮಾಡಿದ್ದು ತಪ್ಪಾಯಿತೆಂದು ಭೀಮಸೇನರ ಕಾಲಿಗೆರಗಿ ಋಷ್ಯಾಸನೋಧ ಪ್ರಕರಣ ಹೇಳುತ್ತೀಯಲ್ಲ, ಅದು ಒಂದೇ ನಿನಗೆ ಕೃತಜ್ಞಾರೂಪವಾಗಿರುವಂತಹ ಕಾರ್ಯ. ಮತ್ತೆ ದ್ರುಪದನೊಂದಿಗಿನ ಯುದ್ಧದಲ್ಲಿ ನಾನು ಮತ್ತು ದ್ರುಪದ ಯುದ್ಧ ಮಾಡುವಾಗ ದ್ರುಪದ ಸೋತ. ಆ ಕಾಲಕ್ಕೆ ಅವನನ್ನ ಬಂಧಿಸಿದೆ ನಾನು. ಅವ ಏನು ಮಾಡಿದ? ಅರ್ಜುನನಲ್ಲಿನ ವಿರೋಧವನ್ನ ಬಯಸದೆ ಅರ್ಜುನನೇ ತನ್ನ ಅಳಿಯನಾಗಬೇಕು ಅಂತ ಬಯಸಿದ. ಅಳಿಯನಾಗಬೇಕಾದ್ರೆ ಒಂದು ಮಗಳು ಬೇಕಲ್ಲ. ಆ ಕಾಲಕ್ಕೆ ಬಹಳ ವೆಚ್ಚವನ್ನೇ ಮಾಡಿ ಯಜೋಪಯಾಜರನ್ನ ಭರಿಸಿ ಬಹಳ ದೊಡ್ಡದಾಗಿರುವಂತಹ ಯಜ್ಞವೊಂದನ್ನ ಮಾಡಿದ. ಆ ಕಾಲಕ್ಕೆ ಯಜ್ಞಕುಂಡದಿಂದಲೇ ಎದ್ದು ಬಂದವಳು ನೀನು. ಯಜ್ಞ ಸಂಭವೆ ನನಗಾಗಿಯೇ ಎಂದು ಹುಟ್ಟಿದವಳು. ಈಗ ನನ್ನ ಎದುರೇ ಧನುರ್ಬಾಣಗಳನ್ನು ಹಿಡಿದು ಯುದ್ಧ ಅಂತ ಹೇಳ್ತೀಯ? ಧಿರುರೇ
ನಾನು ನಿನಗೆ ಪೂಜ್ಯನಾದರೆ ನಾನು ಪರಮ ಪೂಜ್ಯ ನೆನಪಿಟ್ಟುಕೋ. ನೀವು ನನ್ನನ್ನು ಸರೇನಾಯ್ತು ಒಲಿಸಿದರೆ ಏನಾಯ್ತು ಬಲು ಪಟ್ಟಾಗಿ ಜಗ ಒಲಿಸಿದರೆ ಏನಾಯ್ತು ಬಲು ಪಟ್ಟಗಿ ಜಗ ಸಲೆ ಭಂಗ ಕೊಡಲವನ ಈ ಜಗ ಸಲೆ ಭಂಗ ಕೊಡಲವನ ಅವನ ಕುಲವ ತೀರ್ತಿದು ಮಾನಸಲ್ಲಗಿದ ಕಾರಣ ಕುಲವ ತೀರ್ತಿದು ಮಾನಸಲ್ಲಗಿದ ಕಾರಣ ಕಲಹಗೈದೇನು ಧವನ ಕಲಹಗೈದೇನು ಧವನ ಅವನ ಕುಲವ ತೀರ್ತಿದು ಮಾನಸಲಾಗಿದ ಕಾರಣ ಕಲಹಗೈದೇನು ಧವನ ಸ್ವಾಮಿ ಒಂದು ವಿಷಯವನ್ನು ಆಲೋಚಿಸಿ. ಏನು? ಉತ್ತಮವಾದ ಮಣಿಯೊಂದನ್ನು ಸಂಪಾದಿಸಿದರುವುದು ವಿಶೇಷವಲ್ಲ. ತಂದಂತಹ ರಕ್ತವನ್ನು ನಾವು ಹಾದಿಯಲ್ಲಿ ಬಿಸಿದರೆ ರಕ್ತ ತಂದವನ ಹಾಗೂ ಆ ರಕ್ತದ ಮಹಿಮೆ ಉಳಿಯಲಿಕ್ಕಿಲ್ಲ. ರತ್ನ ಯಾರು? ರತ್ನ ನಾನು, ತಂದವರು ನೀವು. ಹಾಗಾಗಿ ತಂದಂತಹ ರಕ್ತವನ್ನು ಪಾಲನೆ ಪೋಷಣೆ ಮಾಡುವುದು ಕೂಡ ಮುಖ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಆಲೋಚಿಸಿದರೆ ನೀವು ನನ್ನನ್ನು ಧನುವೆತ್ತುವುದರ ಮೂಲಕ ಗೆದ್ದು ತಂದಿರಬಹುದು. ಆದರೆ ನನ್ನ ಮಾನ ಪ್ರಾಣ ಹೋಗುವ ಸಂದರ್ಭದಲ್ಲಿ ನನ್ನ ಮಾನವನ್ನು ಕಾಪಾಡಿದವರು ಭೀಮಸೇನರು. ಅಂದು ಅಜ್ಞಾತದ ಅವಧಿಯಲ್ಲಿ ದುರುಳನಾದ ಕೀಚಕ ನನ್ನ ಮುಡಿಗೆ ಕೈ ಇಕ್ಕಿ ಸಭೆಗಳ ತಂದು ಒಡ್ಡಾಗ ನೀವೆಲ್ಲರೂ ಅಲ್ಲಿಯೇ ಇದ್ದು ಸುಮ್ಮನುಳಿದಿರಿ. ಆದರೆ ಭೀಮಸೇನರು ಕೀಚಕನನ್ನು ಹಾಗೂ ಅವನ ಕುಲವನ್ನೇ ನಾಶ ಮಾಡಿ ನನ್ನ ಮಾನವನ್ನು ಸಲಹಿದ್ದಾನೆ. ನೆನಪಿಸಿಕೊಳ್ಳಿ. ಸಾಕು ನಿಲ್ಲಿಸಿ. ಬಿಡು ಬಿಡು ನಿನ್ನಯ ಬೆಳಗಿನ ನುಡಿಗಳ. ಬಿಡು ಬಿಡು ನಿನ್ನಯ ಬೆಳಗಿನ ನುಡಿಗಳ ಮಡದಿ ಮಡಿ ಕೇಳು ಮಡದಿ ಮಡಿ ಕೇಳು ಹಿಡಿಗೋ ದಂಡವ ದಡುಶರ ನಿಲ್ಲಿಸುವ ಗಡುಪುರುಷ ತಾಳು ಹಿರಿಯರಿನ ಬೆಳಗಿನ ನುಡಿಗಳ. ಹೌದು, ನಿನಗೆ ಭೀಮನೇ ಸರ್ವಸ್ವ. ನನಗೂ ಅಭಿಮಾನ ಉಂಟೆನ್ನುವುದಾಗಿದ್ದೀರಿ. ನಾನು ಮೂರು ಲೋಕದಲ್ಲಿಯೂ ಕೂಡ ನನ್ನ ಸಾಹಸಗಾಥೆಯನ್ನು ಮೆರೆದವನು. ನೀನೂ ತಿಳಿದಿದ್ದೀಯ ಅದನ್ನು. ಮತ್ತು ನೋಡಬೇಕೆಂದು ಹಠ ಮಾಡುವೆ ಅಂತಾದರೆ ಮುಂದೆ ಹೌದು, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ತನ್ನ ಕನಚಮತ್ಕೃತಿಯನ್ನು ಮೆರೆದವನು ತಾನು ಎಂಬ ಅಹಂಕಾರ ನಿಮ್ಮಲ್ಲಿದೆ. ಹೌದು. ಇಂದಿಗೆ ಅಹಂಕಾರವನ್ನು ನಾನು ಮರೆಯುತ್ತೇನೆ. ಬನ್ನಿ ಮುಂದೆ. ಎದುರಾಗು. ಧೇಮ್ ದೈತಾ ಧೇಮ್ ದೈತಾ ಧೇಮ್ ದೈತಾನೆ. ಓಹೋ ಪಾರ್ಥ ಸಮರ್ಥ ಧೀಮ್ 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 ಓಹೋ ಪಾರ್ಥ ಸಮರ್ಥ ಓಹೋ
ಲೋಕ ವಿಜಯಿ ಪಾರ್ಥನಂತೆ ಕೈ ನಡೆವದಿಂದ ಕೃಷ್ಣನಲ್ಲಿ ಪಾಶುಪತ ಪಡೆವಲ್ಲಿ ಶಿವನಲ್ಲಿ ಹೋರಾಡಿದ ಸಮಪರಾಕ್ರಮಿ ತ್ರಿಲೋಕ ವಿಜಯಿ ಪಾರ್ಥರು ನಾಟಕರಾಗಿದ್ದಾರಲ್ಲ. ಇವನಾದರೂ ಸಾಮಾನ್ಯನೇ? 3 ಅರಟಿಮಿರ ಮಾರ್ಕಾಂಡ ಇವನು ಮಾತ್ರವಲ್ಲ, ಪಾರ್ಥ ಫಲ್ಗುಣ ಜಿಷ್ಣು ನರ ಗಾಂಧೀವಿ ಶ್ವೇತವಾಹನ ಭೀಮತ್ಸು ಕಿರೀಟಿ ಸವ್ಯಸಾಚಿ ಗಾಂಧೀವಿ ದಶನಾಮಾವಳಿ ಬಿರುದಾಂಕಿತ ಪ್ರತಿ ಇಲ್ಲದ ಪ್ರತಾಪಿ ಪಾರ್ಥ ಇಂದು ಈ ದ್ರೌಪದಿಯಲ್ಲಿ ಸೋತಿದ್ದಾನೆ. ನೋಡು, ಈಗಲಾದರೂ ಮನ ಮಾಡಿದ್ದು ತಪ್ಪಾಯಿತೆಂದು ಭೀಮಸೇನರ ಕಾಲಿಗೆ ರಟ್ಟಿ ಹೋಗಿ. ಓಯ್ ಏನ ಇವರಿಗೆ ಗೆದ್ದು ತರ್ಲಿಕ್ಕೆಲ್ಲ ನಾವು ಬೇಕು. ಈಗ ಯಾರು ಬೇಡ. ಮಾರಿಗಳು ನಾರಿಯಲ್ಲ, ಇವಳು ಮಾರಿ. ಹಾಗೆ ಈಗ ನನ್ನ ಬೆಂಬಲಕ್ಕೆ ತುಂಬಾ ಜನ ಇದ್ದಾರೆ. ಹೌದು. ಆದ್ರೆ ಮೊದಲು ಯಾರನ್ನ ಕರೆಯುವುದು? ನನಗಿದ್ದಾನಲ್ಲ ಕೃಷ್ಣ, ಅವನ ಹತ್ರ ಹೋಗಿಯೇ ಹೇಳುದ. ನನಗೂ ನನ್ನ ಹೆಂಡತಿಗೂ ಯುದ್ಧ ಆಯಿತು, ನಾನು ಕೈ ಸೋತೆ ಅಂತ ನನ್ನ ಮರ್ಯಾದೆ ಹೋಗ್ತದೆ. ಮರ್ಯಾದೆ ಪ್ರಶ್ನೆ. ಕೂಗು ಹಿಡಿದು ಹೇಳಿದರೆ ಮುಖ ಬರ್ಲಿಕ್ಕಿಲ್ವ? ಹಾಗಾಗಿ ಸುಭದ್ರೆಯನ್ನ ಕಳಿಸ್ತೇನೆ. ನೋಡೋಣ ವಿಚಾರಿಸಂತೆ. ಯಾರೇ ಅಧೀರ ನೀನೋ ಯಾರೇ ಅಧೀರ ನೀನೋ ನಿನ್ನ ಯಾರೋ ಕಳುಹಿಸಿದರೋ ಯಾರೋ ಕಳುಹಿಸಿದರೋ ಯಾರಿಗಾಗಿ ಬಂದೋದು ಈ ಸವಾರಿ? ಯಾರಿಗಾಗಿ ಬಂದು ಈ ಸವಾರಿ ಲಲಿತಾಗೆ? ಯಾರ ಧೀರೆ ನೀನು ನಿನ್ನ ಯಾರು ಕಳುಹಿಸಿದರು? ಮೇಣಿನ್ ಯಾರಿಗಾಗಿ ಬಂದು ಈ ಸವಾರಿ ಲಲಿತಾಗೆ? ಆದರೆ ಬಂದದ್ದು ಹೀರೆ ಹತ್ತಿರ ಬಂದು ನೋಡುವಾಗ ನನ್ನ ತಂಗಿ ಭದ್ರೆ ಹೆದರ್ಪಾಡುಗಳನ್ನು ಬಂದಿರುವೆಯಲ್ಲ, ಯಾರಿಗಾಗಿ ಯಾಕಾಗಿ ಈ ಕಡೆ ಬರುವೆ ಹೇಳುವೆಯಾ? ಯಾರಿಗಾಗಿ ಯಾರು ಬರುವರೋ ಅಕ್ಕ? ಯಾರಿಗಾಗಿ ಯಾರು ಬರುವರು? ಯಾರಿಗಾಗಿ ಯಾರಿಗಾಗಿ ಯಾರು ಬರುವರು? ಯಾರು ಬರುವರು?
ನೀರಗಾಗಿ 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 ನಿನ್ನೋಳ್ ರಣಗೆ 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 ಸಾರಿದೆ ಅಕ್ಕ. ಯಾರಿಗಾಗಿ ಯಾರು ಬರುವರ್ ಯಾರ ಕರಿವ ಯಾರಿಗೇನು ನೀರಗಾಗಿ ನಿನ್ನೊಡನಗೆ ಸಾರಿದೆ ಅಕ್ಕ. ಆದರೆ ಅನಿವಾರ್ಯವಾಗಿ ಈ ರಣಕ್ಷೇತ್ರಕ್ಕೆ ಬರುವಂತಾಯಿತು. ನೀನು ಯಾರಿಗಾಗಿ ಈ ಕಡೆ ಬಂದೆ? ಅಕ್ಕ, ಒಂದು ರೀತಿಯಲ್ಲಿ ನಾನು ನನಗಾಗಿಯೇ ಬಂದದ್ದು. ಈ ಲೋಕದಲ್ಲಿ ಯಾರಿಗಾಗಿ ಯಾರಿದ್ದಾರೆ ಅಕ್ಕ? ಅಣ್ಣನಿಗೆ ತಮ್ಮನಿಲ್ಲ, ಗಂಡನಿಗೆ ಹೆಂಡತಿ ಇರುವುದಿಲ್ಲ. ಇರಲಿ, ನೀನು ಯಾರಿಗಾಗಿ ಬಂದೆ? ನನ್ನ ಗಂಡನಿಗಾಗಿ. ನಾನು ನನ್ನ ಗಂಡನಿಗಾಗಿಯೇ ಬಂದದ್ದು. ಯಾಕಾಗಿ ಬಂದೆ? ಅಕ್ಕ, ಗಂಡನ ಮಾನವೇ ನನ್ನ ಮಾನ. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾನು ಮನೆಯಲ್ಲಿ ಸುಮ್ಮನಿರ್ಲಿಕ್ಕಾಗ್ತದ ಅಕ್ಕ? ನೀನು ಅವರನ್ನು ಸೋಲಿಸದೇ ಅಲ್ಲ, ಈಗ ನಾನು ನಿನ್ನನ್ನು ಸೋಲಿಸ್ತೇನೆ. ಓ ಸ್ವಚ್ಛಾಂಗಿ, ಸ್ವಚ್ಛಾಂಗಿ ನೀಗೇಳು ಸಮತಿ ಮಚ್ಚರಾದಿ ಕಾದುವೆಯ. ಸ್ವಚ್ಛಾಂಗಿ ಸ್ವಚ್ಛಾಂಗಿನಿ ಕೇಳು ಸವತಿ ಮಚ್ಚರದಿ ಕಾದುವೆಯ. ಸವತಿ ಮಚ್ಚರದಿ ಕಾದುವೆಯ. ಸಮರದ ಇಚ್ಛೆ ಒಳ್ಳಿದಲ್ಲ, ಸಮರದಿಚ್ಛೆ 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 ಒಳ್ಳಿದಲ್ಲ. ನಿನಗೆ ಹುಚ್ಚೆ ನಿನಗೆ ಹುಚ್ಚೆ ನಿನಗೆ ಹುಚ್ಚೇನೆ ತಂಗಿ. ಸಮರದಿಚ್ಛೆ ಒಳ್ಳಿದಲ್ಲ, ನಿನಗೆ ಹುಚ್ಚೇನೆ ತಂಗಿ. ಅಂದು ಪಾರ್ಥನೊಡಗೂಡಿ ಇಂದ್ರಪ್ರಸ್ಥಕ್ಕೆ ನೀನು ಬಂದಾಗ ದೃಷ್ಟಿಯನ್ನು ತೆಗೆದು ಕೆಂಪು ನೀರನ್ನು ತೋರಿಸಿ ಒಳಕರೆಸಿಕೊಂಡವಳು ನಾನು. ಅಂದು ನಿನ್ನನ್ನು ಸವತಿ ಎಂದು ನಾನು ಭಾವಿಸಿರಲಿಲ್ಲ. ಒಡ ಹುಟ್ಟಿದ ತಂಗಿಯಂತೆ ನಿನ್ನನ್ನು ಕಂಡುಕೊಂಡವಳಿದ್ದೇನೆ. ನಿನ್ನನ್ನು ಬಿಡು, ನಿನ್ನ ಮಗನಾದ ಅಭಿಮನ್ಯುವಿಗೂ ಕೂಡ ಸಮಾನ ರೀತಿಯಾದ ಪ್ರೀತಿ ವಾತ್ಸಲ್ಯವನ್ನು ಬಳಸಿದವಳು ನಾನು. ಆದರೆ ಇಂದು ನೀನು ಸವತಿ ಮತ್ಸರವನ್ನೇ ಮುಂದಿಟ್ಟುಕೊಂಡು ನನ್ನೊಡನೆ ಯುದ್ಧಕ್ಕಾಗಿ ಬಂದಿರುವೆಯಾ? ನಿನಗೆ ಹುಚ್ಚಾಡೆ ತಂಗಿ, ಇದು ಸರಿಯಲ್ಲ. ಅಕ್ಕ, ನೀನು ಮಾಡಿದ್ದು ಸರಿ ಉಂಟು? ಅಜಗೋಸುಮಗೌನಿ ಬಲುಗ ಉಚ್ಚರಿಸದಿರಮಮ.
ಕುಸುಮ ಗಂಧಿ ಕುಸುಮ ಗಂಧಿ ಕುಸುಮ ಗಂಧಿ ಅಚ್ಚ ಕುಸುಮ ಗಂಧಿ ಕುಸುಮ ಗಂಧಿ ಅಚ್ಚ ಕುಸುಮ ಗಂಧಿ ಕುಸುಮ ಗಂಧಿ ಕುಸುಮ ಗಂಧಿ ಬಾಲುಗ ಉಚ್ಚರಿಸದಿರಮಮ ಬಾಲುಗ ಉಚ್ಚರಿಸದಿರೋ ಬಾಲುಗ ಉಚ್ಚರಿಸದಿರಮಮ ಪತಿಯೋಳ್ ಬೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ ಪತಿಯೋಳ್ ಬೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ ಇದಕ್ಕೆ ಮೆಚ್ಚರ್ಯಾರಕ ಅಚ್ಚ ಕುಸುಮ ಗಂಧಿ ಬಲುವ ಉಚ್ಚರಿಸದಿರಮಮ ಪತಿಯೋಳ್ ಬೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ ಪತಿಯೋಳ್ ಬೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ ನಿನ್ನ ಮೆಚ್ಚರ್ಯಾರಕ ಕುಸುಮ ಗಂಧಿ ಬಲುಗ ಉಚ್ಚರಿಸದಿರಮಮ ಅಚ್ಚ ಕುಸುಮ ಗಂಧಿ ಅಚ್ಚ ಕುಸುಮ ಗಂಧಿ ಬಲುಗ ಉಚ್ಚರಿಸದಿರಮಮ ಬಲುಗ ಉಚ್ಚರಿಸದಿರೋ ಮಮ ಪತಿಯೋಳ್ ಬೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ ಪತಿಯೋಳ್ ಬೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ ಇದಕ್ಕೆ ಮೆಚ್ಚರ್ಯಾರಕ ಇದಕ್ಕೆ ಮೆಚ್ಚರ್ಯಾರಕ ಸತಿ ಅನೇಕ ಪತಿಯ ನಾ ಕಾಣೆನಕ್ಕ ಏಕ ಸತಿ ಅನೇಕ ಪತಿ
ಹೆಂಗಮತಿಯ ನಾ ಕಾಣೆ ಅಕ್ಕ ಅದನ್ನು ನಾ ಕಾಣೆ ಅಕ್ಕ ಲೋಕದೊಳಗೆ ಏಕಪದಿಗನೇಕರದಿಗಳಿವುದಬಲ್ಲೆ ಏಕಪದಿಗನೇಕಪದಿಯ ನಾ ಕಾಣೆ ಅಕ್ಕ ನಂಗೆ ಸತಿ ಧರ್ಮ ಎನ್ನುವಂಥದ್ದು ಅರಳಿದ ಕುಸುಮದ ಪರಿಮಳದಂತೆ ಇರಬೇಕು. ಹಾಗೆಯೇ ಇದ್ದವಳು ನೀನು. ಲೋಕದ ನಿಯಮ ಹೇಗೆ? ಒಬ್ಬಳು ಹೆಣ್ಣಿಗೆ ಒಬ್ಬ ಗಂಡನಾದರೆ ನಿನಗೆ ಹಾಗಲ್ಲ, ಇವರು ಗಂಡಂದಿರು. ಆದರೂ ಒಂದು ಗೌತಮ ಗೋತ್ರದ ಜಟಿಲೆ ಎಂಬ ತಾಪಸಿ 7 ಮಂದಿ ಗಂಡಂದಿರನ್ನು ಹೊಂದಿದ್ದಳು. ವಾಕ್ಶ್ರೀ ಎನ್ನುವ ಮುನಿಸುತ್ತೆ ಭಾರ್ಗವ ಗೋತ್ರದ ಪ್ರಾಚೇತಸನ 10 ಮಂದಿ ಮಕ್ಕಳನ್ನು ಮದುವೆಯಾಗಿದ್ದಾಳೆ. ಆಗಲೇ ಇಬ್ಬರು ಆಗಿ ಹೋಗಿದ್ದಾರೆ. ಈ ವಿಷಯದಲ್ಲಿ ಅನುಕರಣೆ ಸಲ್ಲದು. ಇರಲಿ, ಪಂಚಪಾಂಡವರ ಪತ್ನಿಯಾದ ನೀನು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕಿತ್ತು. ನೀನು ಮಾಡಿದ್ದೇನು? ಭೀಮಸೇನರ ಪಕ್ಷವನ್ನಾತು ಪಾರ್ಥರಲ್ಲಿ ಹೋರಾಡಿ ಅವರನ್ನು ಸೋಲಿಸಿದೆಯಲ್ಲ, ಸರಿಯೇನೇ ಅರ್ಥ ಇದು? ಹಾಗಾಗಿ ನನ್ನ ಹಾಗೆ ನೀನು ಬರುವುದಲ್ಲ. ನೀನು ಮಾಡಿದ್ದು ತಪ್ಪು. ಹೀಗೆ ಮುಂದುವರೆದ ಹೋಗಾದರೆ ಸೋಲು ನಿಶ್ಚಿತ. ನಡಹಿತಕ್ಕೆ
ಬರಬೇಡ ಎಂದು ಸಾರಿ ಸಾರಿ ಹೇಳಿದೆ. ನನ್ನ ಮಾತನ್ನು ಕೇಳಲಿಲ್ಲ. ಪಾಪ ಬಹಳ ಕೆಲಸ ಮಾಡಿದಳು. ಆದರೂ ಕಾರ್ಯವಾಗಲಿಲ್ಲವಲ್ಲ. ಅದಕ್ಕೆ ಹೇಳಿದ್ದೆ, ಹಿಂದೆ ಮುಂದೆ ಆಲೋಚಿಸದೆ ನೂಕಿ ಬಿಟ್ಟ ಕೂಡಲೇ ಮುಂದೆ ಬಂದರೆ ಇದೇ ಪರಿಸ್ಥಿತಿ. ಹೋಗಿ ನಿನ್ನ ಗಂಡನಲ್ಲಿ ಕ್ಷಮೆ ಯಾಚಿಸುವಂತ ಹೇಳಿ. ನಗಧರನ ಚರಣಗಳ ನೆನೆದು ಸೌಭದ್ರೇ ಯಾರೊಡನು ಸಿರಲಿಲ್ಲ ಜಯ ಯಾರಿದ ಪರಿಹರಿಸುವರು ಯಾರೊಡನು ಸಿರಲಿಲ್ಲ ಜಯ ಯಾರಿದ ಪರಿಹರಿಸುವರು ಮುರಾರಿಯೇ ನದ ಸಂಸಾರಿಯೇ ಭಾರತಿ ದಯೆ ತೋರಿ ಪ್ರೀತನ ಬಲು ವಿಕ್ರಮದೊಳು ಖಾದಿಸಿ ಮೆರೆದಿಗ ಪ್ರೀತನ ಬಲು ವಿಕ್ರಮದೊಳು ಖಾದಿಸಿ ಮೆರೆದಿಯ ದೃಪದನ ಜಾತೆಯ ಸಂಗರದೊಳು ಕೈ ಸೋತೆನೆ ತಾನೆಂದೋ ಯಾರೊಡನು ಸಿರಲಿಲ್ಲ ಜಯ ಯಾರಿದ ಪರಿಹರಿಸುವರು ಎಲ್ಲಿರ್ಪೆಯೋ ಮಧುಸೂದನ ಛೀ, ನಾಚಿಕೆಗೇಡಿಗೊಳಗಾದೆನಲ್ಲ. ದ್ರೌಪದಿಯಲ್ಲಿ ಸೋತು ಧರೆಗುರುಳಿದ್ದೇನೆ. ಗಂಡನ ಪರವಾಗಿ ಬಂದ ನಾನು ಗಂಡನಿಗೆ ಮುಖ ತೋರಿಸದಂತಾಯಿತಲ್ಲ. ಅಯ್ಯೋ ನನ್ನ ಅವಸ್ಥೆಯೇ! ನನ್ನ ಕೂಗು ನನ್ನ ಅಣ್ಣನಾದ ಮುರಳೀಧರನಿಗೆ ಕೇಳಿಸುತ್ತಿಲ್ಲವೇ? ಅಯ್ಯೋ! ಜಯ 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 ನಾರಾಯಣ ಜಯ ನಮೋ ನಾರಾಯಣ ನಾರಾಯಣ ಓ ಸುಭದ್ರೆ, ಓಹೋ ಸೌಭದ್ರೆ ನೀನೇ ತಕಳಲುವೆ ಓಹೋ ಸೌಭದ್ರೆ ನೀನೇ ತಕಳಲುವೆ ನೀನೇ ತಕಳಲುವೆ ವರಸು ಚರಿತ್ರೆ ನಿರುಪಮಗಾದ್ರೆ ಮರುಗುವುದೇ ನೀತು ಸರಸಿ ಜನೇಂದ್ರ ಯಾರು ಸೌಭದ್ರೆ ಯುದ್ಧಾಂಗಣದಲ್ಲಿ ಬಿಲ್ಲು ಬಾಣಗಳನ್ನು ಕಳಗಿಸಿ ಹೊರಲಾಡುತ್ತಿರುವೆಯಲ್ಲ, ಯಾಕೆ? ನಾರದರೇ, ಮುನಿಕುಲಾಧೀಪ ಕೇಳೋ ಮುದದಳು ಮನದ ಶೋಕವ ಪೇಳ್ವೆ ನಿನ್ನೊಳು ಮನದ ಶೋಕವ ಪೇಳ್ವೆ ನಿನ್ನೊಳು ಖನವರುಧನ ಸುತನ ಭವರದಿ ವನಿತೆ ದ್ರೌಪದಿ ಗೆಲ್ಲಲೋ ತವಕದೆ ವನಿತೆ ದ್ರೌಪದಿ ಗೆಲ್ಲಲು ತವಕದಿ ನಾರದರೇ, ಭಾರತಾಹವದ ಬಗ್ಗೆ ಭೀಮಾರ್ಜುನರಲ್ಲಿ ಜಿಜ್ಞಾಸೆ ಮೂಡುತ್ತ ಜಗಳ ಕಾದಿದರು. ಯುದ್ಧದ ಪರಿಣಾಮ ಭೀಮಸೇನರು ಸೋತು ಪಾರ್ಥ ಮಹಾಶಯರು ಗೆದ್ದರು. ಭಾವನ ಪರವಾಗಿ ಬಂದ ದ್ರೌಪದಿ ಅರ್ಜುನನನ್ನು ಸೋಲಿಸಿದಳು. ಅವರ ಪರವಾಗಿ ಬಂದ ನಾನು ದ್ರೌಪದಿಯಲ್ಲಿ ಯುದ್ಧ ಮಾಡಿ ಕೈ ಸೋತು ತಲೆಗುರುಳಿದ್ದೇನೆ. ಈ ವಿಷಯವನ್ನು ಅಣ್ಣನಲ್ಲಿ ಹೇಳುವವರು ಯಾರೂ ಇಲ್ಲ ಎಂಬುದಾಗಿ ತಿಳಿಸುತ್ತಾ ಇದ್ದೇನೆ. ಸುಭದ್ರೆ, ನಾನಿದ್ದೇನೆ, ಹೆದರದಿರು. ಕೃಷ್ಣ ಬಲಭದ್ರ ಸೇನೆಯನ್ನು ಸೇರಿಸಿಕೊಂಡು ಬರುವ ಹಾಗೆ ಮಾಡಿ ದ್ರೌಪದಿಗೆ ಬುದ್ಧಿ ಕಲಿಸುತ್ತೇನೆ. ಹಾಗೆಯೇ ಆಗಲಿ.
ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ. ಎದ್ದ ಗಮನವಿದು ಬಿತ್ತರಿಸೈ ಮುನಿಪೋತ್ತಮ ಗುಣಸಾರ. ಎದ್ದ ಗಮನವಿದು ಬಿತ್ತರಿಸೈ ಮುನಿಪೋತ್ತಮ ಗುಣಸಾರ. ಮುನಿಪೋತ್ತಮ ಗುಣಸಾರ ಶೋಭೆಚಾರ ದಯ ತೋರ ಕೀರ್ತಿ ವಿಸ್ತಾರ. ಗಮನವಿದು ತರಿಸೈ ಮುನಿಪೋತ್ತಮ ಗುಣಸಾರ. ಓಹೋ ನಾರದ ಮಹರ್ಷಿಗಳೇ, ಅಪರೂಪಕ್ಕೆ ಈ ಕಡೆ ಪಯಣ. ಯಾವ ಕಡೆ ಹೊರಟಿರಿ ಸ್ವಾಮಿ? ಎಲ್ಲಿಂದ ಬಂದಿರುವಿರಿ? ಏನಾದರೂ ಕುತೂಹಲಕಾರಕವಾದಂತಹ ವಿಷಯ ಏನಾದರೂ ಉಂಟು? ಹೇಳಬೇಕು. ಹರಿಯ ನೀ ಮಾರುದೇಂದ್ರ ತರಳರ ಸಲ್ದೈಸಿ. ಹರಿಯೇ ನೀ ಮಾರುದೇಂದ್ರ ತರಳರ ಸಲ್ದೈಸಿ. ತೆರಳಲು ನರ ಮೃಕೋಧರರು ಶೌರ್ಯದೋಳು. ತೆರಳಲು ನರ ಮೃಕೋಧರರು ಶೌರ್ಯದೊಳು. ನೆರೆಯುದ್ಧವಾನು ಮಾಡಿದರೆ ಪಾರ್ಥ ಜಯವ. ನೆರೆಯುದ್ಧವಾನು ಮಾಡಿದರೆ ಪಾರ್ಥ ಜಯವ. ಹೊಂದಿರಲು ದ್ರೌಪದಿ ಭೀಮ ಎರವಾಗಿ ಬಂದು. ದ್ರೌಪದಿ ಭೀಮ ಎರವಾಗಿ ಬಂದು. ಹರಿಯಲಿ ಮಾರುದೇಂದ್ರ ತರಳರ ಸಲ್ದೈಸಿ. ತೆರಳಲು ನರ ಮೃಕೋಧರರು ಶೌರ್ಯದೊಳು. ದೇವಾ, ಭಾರತ ಹವದ ಗೆಲುವಿಗೆ ಕಾರಣರು ಯಾರು ಎಂದು ಧರ್ಮರಾಜನಿಗೆ ಸಮಸ್ಯೆ ಉಂಟಾಯಿತು. ಆಗ ಸ್ವಾಮಿ, ನೀವಿನ್ನು ಹಳೆಯ ಪ್ರಸಂಗದಲ್ಲಿದ್ದೀರಿ. ಅವರಿಗೆ ಉಂಟಾದಂತಹ ಸಮಸ್ಯೆಯನ್ನ ಬಬ್ರುವಾಹುವಿನ ರುಂಡದಿಂದ ಅದಕ್ಕೆ ಪರಿಹಾರವನ್ನ ಪಡೆದು ನೆಮ್ಮದಿಯಿಂದ ಮನೆಗೆ ತೆರಳಿದ್ದಾರೆ ಸ್ವಾಮಿ. ಇಲ್ಲಪ್ಪ, ಮನೆಗೆ ಹೋಗದೆ ದಾರಿಯಲ್ಲಿ ಮತ್ತೆ ವಾದ ಪ್ರಾರಂಭವಾಯಿತು. ಏನು ಹೇಳ್ತಾರೆ? ವಾದ ಜಗಳಕ್ಕೆ ತಿರುಗಿತು. ಅದು ಯುದ್ಧಕ್ಕೆ ಬಂತು. ಅದರಲ್ಲಿ ಭೀಮ ಸೋತ. ಅವನ ಸಹಾಯಕ್ಕಾಗಿ ದ್ರೌಪದಿ ಬಂದಳು. ಆಕೆಯು ಅರ್ಜುನನಲ್ಲಿ ಹೋರಾಟ ಮಾಡಿದಳು. ಗಂಡ ಹೆಂಡತಿಯರ ಯುದ್ಧ. ಆಗ ಅರ್ಜುನ ಸೋತ. ಅವನ ಹರಿವಕ್ಕೆ ಸುಭದ್ರೆ ಬಂದಳು. ಆಕೆಯೂ ಸೋತಳು. ಕೃಷ್ಣ ಭಗಿನಿಯಾದ ನನ್ನನ್ನು ಕೇಳುವವರು ಯಾರೂ ಇಲ್ಲವೇ ಎಂದು ಅಳುತ್ತಿದ್ದಾಳೆ ಸ್ವಾಮಿ. ಏನು ನೋಡಿದಿರಿ? ಏನು ನೋಡಿದಿರಿ? ಮೌನಿದ್ರರಿನ್ ಏನ ನಾಡಿದಿರಿ? ಮೌನಿದ್ರರಿನ್ ಏನ ನಾಡಿದಿರಿ? ಮಾನಸ ಗಜ್ಜರಿ ದಾರಿದು ಶಿವ ಶಿವ ಏನ ನಾಡಿದಿರಿ? ಯಾವ ಮಾತುಗಳನ್ನಾಡ್ತಾ ಇದ್ದೀರಾ? ದ್ರೌಪದಿ ಅರ್ಜುನನನ್ನ ಸೋಲಿಸಿರುವುದೇ ಹೌದು. ಎಂತಹ ಕಡು ವಿಚಿತ್ರವಾದಂತಹ ಯುದ್ಧ ಇದು. ಸ್ವಾಮಿ, ಬಿಡಲಾರೆ. ನನ್ನ ತಂಗಿ ಎಂಬ ಕರುಣೆ ಕನಿಕರವಿಲ್ಲದೆ ಅವಮಾನಿಸಿದಳೆ. ಅಬ್ಬಾ ದ್ರೌಪದಿಯ ಸೊಕ್ಕೆ. ಅಣ್ಣ ಬಲಭದ್ರ ಕೃತವರ್ಮಾದಿ ಯಾದವರನ್ನ ಕೂಡಿಕೊಂಡು ಆ ದ್ರೌಪದಿಯ ಕುತೂಹಲವನ್ನು ಇಳಿಸ್ತೇನೆ. ಹೋಗಿ ಬರ್ತೇನೆ.
ಹತ್ಯವೋ ಸ್ತ್ರೀ ಹತ್ಯವೋ ಸ್ತ್ರೀ ಹತ್ಯವೋ ಮಾಡ್ಪರಿ ಮನ ಹೇಸುತ್ತಿದೆ ಸತ್ಯವೋ ಮಾಡ್ಪರಿ ಮನ ಹೇಸುತ್ತಲಿದೆ ಸತ್ಯವೋ ಮತ್ತ ಕಾಶಿನಿಯರೋಳ್ ಉತ್ತಮೇ ನಮ್ಮ ಮತ್ತ ಕಾಶಿನಿಯರೋಳ್ ಮತ್ತ ಕಾಶಿನಿಯರೋಳ್ ಉತ್ತಮೇ 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 ಗೈದ ಮಹತ್ತಾದ ದುಷ್ಕೃತ್ಯವೋ ಮತ್ತ ಕಾಶಿನಿಯರೋಳ್ ಮತ್ತ ಕಾಶಿನಿಯರೋಳ್ ಉತ್ತಮೇ 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 ಗೈದ ಮಹತ್ತಾದ ದುಷ್ಕೃತ್ಯವು ಗೈದ ಮಹತ್ತಾದ ದುಷ್ಕೃತ್ಯವು 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 ಏನ್ ಪಥ್ಯವೋ ಏನ್ ಪಥ್ಯವೋ ಮತ್ತ ಕಾಶಿನಿಯರೋಳ್ ಉತ್ತಮೇ ಗೈದ ಮಹತ್ತಾದ ದುಷ್ಕೃತ್ಯವು ಏನ್ ಪಥ್ಯವು ಗೈದ ಮಹತ್ತಾದ ದುಷ್ಕೃತ್ಯವು 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 ಅದೇ ಮಹತ್ತಾದ ದುಷ್ಕೃತ್ಯವೋ 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 ಏನ್ ಪಥ್ಯವೋ ಏನ್ ಪಥ್ಯವೋ ಓ ಅತ್ತೆ ಅತ್ತೆ ಸತ್ಯವೋ ನಿಮ್ಮ ಬಗ್ಗೆ ಬಹಳ ಪ್ರಸಿದ್ಧಿ ಅಲ್ಲದೆ ವೈವರ ಪತ್ನಿಯಾಗಿ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಿಕೊಂಡು ಬಂದಂತಹ ಪತಿವ್ರತ ನೀನು. ಆದರೆ ಬಿಳಿ ಬಣ್ಣದ ಬಟ್ಟೆಯ ಮೇಲೆ ಕಪ್ಪು ಚುಕ್ಕಿಯಂತೆ ಇಂತಹ ದುಷ್ಕೃತ್ಯವನ್ನ ಮಾಡಿ ಹೀನ ಕೃತ್ಯವನ್ನ ಮಾಡಿ ಅವಹೇಳಕ್ಕೆ ಒಳಗಾಗಿರಲ್ಲ. ಇಂಥವರಿಗೆ ಶಿಕ್ಷೆ ಇರುವಂತ ಮರಣದಂಡನೆ. ಆದರೆ ಸ್ತ್ರೀಹತ್ಯ ದೋಷ ಕಾಡುತ್ತದೆ. ಆದರೂ ಒಂದು ಮಾತು, ನಿನ್ನ ಪಸಿಯಾಡದ ಕಾಳಕ ಸರಿ ಇರುವುದೇ ನೀನೇನೆಂದು ಬಲ್ಲೆನು ಕರೆದ ನೀನು
ನಿಲ್ಲೀಗ ನಿನ್ನ ಗರ್ವ ಬಿಡಿಸಿ ಬಿಡುವೆ ನಿಮಿಷಗೆ, ನಿಲ್ಲೀಗ ನಿನ್ನ ಗರ್ವ ಬಿಡಿಸಿ ಬಿಡುವೆ ನಿಮಿಷಗೆ. ನಿಲ್ಲೀಗ ನಿನ್ನ ಗರ್ವ ಬಿಡಿಸಿ ಬಿಡುವೆ ನಿಮಿಷಗೆ. ತರುಣಿ ನಿನಗೆ ಬಹಳ ಧೈರ್ಯ, ತರುಣಿ ನಿನಗೆ ಬಹಳ ಧೈರ್ಯವಿರಲು ತೋರಿಸಿ ಈಗ ಶೌರ್ಯ ದಿನಮ. ಫಲವೇ ಚಂದ್ರವಂಶದಲ್ಲಿ ಇಂತಹದೊಂದು ಪ್ರಕರಣ ನಡೆಯಬಾರದಿತ್ತು. ಅಣ್ಣ ತಮ್ಮಂದಿರು ದಾಯಾದ್ಯ ಮತ್ಸರದಿಂದ ನೆಲಕ್ಕಾಗಿ ಹೋರಾಡಿದರು. ಇದು ಶಾಸ್ತ್ರಬಂಧ. ಆದರೆ ಹೆಣ್ಣೋಡುವರ ಮನೆಯ ಜಗಳವನ್ನು ಬೀದಿಗೆ ತಂದು ಮುಂದುವರಿಸಿದೆ. ಮರ್ಯಾದೆಯಿಂದ ತಪ್ಪಾಯಿತು ಎಂದು ಹೇಳು, ಪ್ರಸಂಗ ಮುಗಿಸು. ಬಂದದ್ದು ಯಾರು? ಬಲರಾಮಣ್ಣನಲ್ಲವೋ? ನಿನ್ನ ಬಲ ಎಲ್ಲಿಗೆ ಹೋಯಿತು? ನೋಡೋ ನಿನ್ನ ಬಲ ನೋಡು ನಿನ್ನ ಬಲವ, ನಿನ್ನ ರೂಢಿಯೊಳಗೆ ಬಿದ್ದುದನ್ನು, ರೂಢಿಯೊಳಗೆ ಬಿದ್ದುದನ್ನು. ಗಾಢ ಬಂದ ವೇಗ ನಿನಗೆ ಬಾಡೆ ನೀನು ಭವರದೊಳಗೆ. ಓಹೋ, ಬಂದದ್ದು ಬಲರಾಮ. ನಿನ್ನ ಬಲವೆಲ್ಲ ಧರಿತ್ರಿಗೆ ಬರಗಿದೆ. ಇದು ಗಂಡ ಹೆಂಡಿನ ಜಗಳ. ಇದಕ್ಕೆ ಮೂಗು ತೋರಿಸುವುದು ಉಚಿತವಲ್ಲ. ಇನ್ನು ನಿನ್ನ ತಂಗಿಯ ಹರಿಗವಾಂತು ಬಂದದ್ದೇ ಹೋದಾದರೆ ದೇಶಗಳ ನಡೆಯಲಿಂದ ಮುಂದೆ. ದೈತ 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 ದೈತ. ಏನೇ ಭ್ರಮರ ಭಾಸೆ ಯಾಜ್ಞ ಸೇನಿ ಕೋಪವೆಗೆ. ಏನೇ ಭ್ರಮರ ಭಾಸೆ, ಏನೇ ಭ್ರಮರ ಭಾಸೆ ಯಾಜ್ಞ ಸೇನಿ ಕೋಪಬೇಕೆ, ಯಾಜ್ಞ ಸೇನಿ ಕೋಪಬೇಕೆ. ಮಾನವುಳ್ಳ ಸತಿಯರಿಗೆ ನಿಧಾನವಲ್ಲ ಯೋಗಿ, ಮಾನವುಳ್ಳ ಸತಿಯರಿಗೆ, ಮಾನವುಳ್ಳ ಸತಿಯರಿಗೆ ನಿಧಾನವಲ್ಲ ಜೋಗೆ. ಮಾನವುಳ್ಳ ಸತಿಯರಿಗೆ ನಿಧಾನವಲ್ಲ ಜೋಗೆ. ಸಾನುರಾಗದಿಂದ ಯದು ವಿಧಾನವೆಲ್ಲ ಮುರಿದೆ, ಸಾನುರಾಗದಿಂದ ಸಾನುರಾಗದಿಂದ ಯದು ವಿಧಾನವೆಲ್ಲ ಮುರಿದೆ. ನೀನೇನ ಅರಿಯದವಳೆ, ನೀನೇನ ಅರಿಯದವಳೆ, ನಮ್ಮೊಟ್ಟಿ ವಿರೋಧ ಬರಿದೆ. ನೀನೇನ ಅರಿಯದವಳೆ, ಅರಿಯದವಳೆ, ನಮ್ಮೊಟ್ಟಿ ವಿರೋಧ, ನಮ್ಮೊಟ್ಟಿ ವಿರೋಧ ಬರಿದೆ.
ಬರವಳೆ ನಮ್ಮೋಳ್ ಈ ವಿರೋಧ ಬರಿದೆ ನಮ್ಮೋಳ್ ಈ ವಿರೋಧ ಬರಿದೆ ಏನೇ ಏನೇ ಭ್ರಮರ ಭಾಸೆ ಯಾದವರನ್ನ ಕಂಡರೆ ನಿನಗೆ ಅದಮ್ಯವಾದಂತಹ ಪ್ರೀತಿ ಗೌರವ. ಹೌದು. ಭ್ರಮರದಂತೆ ಸರಾಗವಾಗಿ ಮಾತನಾಡುವ ನೀನು, ನಿನ್ನ ನಡೆ ಇಂದು ವಿಚಿತ್ರವಾಗಿಯೇ ಇದೆ. ಮಾತು ಕರ್ಕಶ, ನಡೆಯೂ ಕರ್ಕಶ. ಮಾನವಂತೆಯಾದ ನಿನಗೆ ಈ ದಾರಿ ಸರಿಯಲ್ಲ ಎಂಬುದಾಗಿ ತಿಳಿದಿದೆಯಲ್ಲವೋ? ಓ ಮಾಧವ, ಮಾಧವನೆ ಲಾಲಿಸು ವಿನೋದದಿಂದ ನುಡಿ, ಮಾಧವನೆ ಲಾಲಿಸು ವಿನೋದದಿಂದ ನುಡಿ. ಈ ಧನಂಜಯ ತಾವ್ರ ಕೋಧರನೊಳಿಂದೋ, ಈ ಧನಂಜಯ ತಾವ್ರ ಕೋಧರನೊಳಿಂದೋ. ಕಾದಿ ಸೋಲಿದೆ ನರನ ಭೇದಿಸಿದೆ ಅದರಿಂದ, ಕಾದಿ ಸೋಲಿದೆ ನರನ ಭೇದಿಸಿದೆ ಅದರಿಂದ. ನಿನಗಾದುದೇ ಕೊರತೆ ಬೇಳೈ ದಯಾ ಸಿಂಧೋ ಮಾಧವ. ಮಾಧವ, ನನ್ನ ಮಾತುಗಳನ್ನು ಆಲಿಸಬೇಕು. ತಪ್ಪು ಇದಾಗಿದ್ದಲ್ಲ, ಮೊದಲೇ ಆಗಿ ಹೋಗಿದೆ. ಎಲ್ಲರನ್ನೂ ಬದಿಗೊತ್ತಿಲ್ಲ ತಾನೇ ಎಂದು ಪ್ರಾರಂಭಿಸಿದವ ಪಾರ್ಥ, ಬೆವರು ಹರಿಸಿದ ಭೀಮಸೇನರು ಮಾಡಿದ್ದು ತಪ್ಪಲ್ಲ. ತಮ್ಮ ಅಣ್ಣನಿಗೆ ಹೊಡೆಯಬಹುದು ಅಂತಾದರೆ ಹೆಂಡತಿ ಗಂಡನಿಗೆ ಹೊಡೆದರೇನು? ಗಂಡನ ಹರಿಮವಾದ್ದು ಭದ್ರ ಬಂದಳು. ನಿಮ್ಮ ಅಣ್ಣ ತಂಗಿಯರ ಜೋಡಿ ಚೆನ್ನಾಗಿದೆ, ಅವಳಿಗೂ ಸಾರಿ ಹೇಳಿದೆ ಯುದ್ಧ ಬೇಡ ಪ್ರಸಂಗ ಮುಗಿಸುವ ಎಂದು. ಕೇಳಲಿಲ್ಲ, ಆಕೆ ಸೋತಳು, ನೀನು ಬಂದೆ. ತಂಗಿಯ ಹರಿಮವಾದ್ದು ಬಂದದ್ದೇ ಹೌದಾದರೆ ನಿನಗೂ ಜಯ ಸಿಗಲಾರದು. ನಡೆ ಇಲ್ಲಿಂದ. ದ್ರೌಪದಿ, ನಿನಗೆ ಕೃತಜ್ಞತಾ ಭಾವವೇ ಇಲ್ಲ. ಯಾಕೆ? ಎಲ್ಲರ ಎದುರು ದುಶ್ಯಾಸನ ನಿನ್ನ ಸೀರೆಯನ್ನ ಸುಲಿಯುವಾಗ ಎಲ್ಲರೂ ನೋಡ್ತಾ ಇದ್ರು. ಆದರೆ ಅಕ್ಷಯವನ್ನಿತ್ತು ಗಾದವನು ನಾನು. ಮರೆಯಬೇಡ ಈ ವಿಚಾರವನ್ನ. ಓಹೋ, ನಿನ್ನಂತೂ ಇನ್ನು ಲೆಕ್ಕಾಚಾರ ಉಂಟಾ? ನಿನ್ನ ಲೆಕ್ಕಾಚಾರವನ್ನು ಅಂದೇ ಮುಗಿಸಿದ್ದೇನೆ. ನಿನ್ನ ಮಾನಹೋಮ ಸಂದರ್ಭದಲ್ಲಿ ನಿನ್ನ ಮಗನಾದ ಹನುಮಂತನಿಗೆ ರತಿಯನ್ನು ನಿರ್ಣಯಿಸಿ ಮದುವೆ ಮಾಡಿಸಿದ್ದೇನೆ. ಅಂದೇ ನಿನ್ನ ಲೆಕ್ಕಾಚಾರ ಪೂರ್ಣಗೊಂಡಿದೆ. ನಿನ್ನ ಸುತ್ತುವರಿತೇನೆ. ಬಾ ಮುಂದೆ. ಹೋಗು. ಈ ದ್ರೌಪದಿಗೆ ಬುದ್ಧಿ ಕಲಿಸಬೇಕು ಅಂತಾದರೆ ಸಾಕ್ಷಾತ್ ಈಶ್ವರನನ್ನೇ ಕಲಿಯಬೇಕು. ಹಾಗಾಗಿ ಶಂಕರ, ಶಶಿಧರ, ಶಂಕರ ಬಾರಯ್ಯ, ಬಾ ಬಾ. ನಾನು ಅತಿಯಾಗಿ ಏನನ್ನೂ ಹೇಳಲಾರೆ. ಗೋವಲ್ಲಿ ನಿಂತಿದ್ದಾಳೆ ನೋಡು, ಐವರರಸಿ ಪಾಂಚಾಲೆ, ನಮ್ಮನ್ನು ಯುದ್ಧದಲ್ಲಿ ಗೆದ್ದವಳು. ಅವಳಿಗೆ ಬುದ್ಧಿಯನ್ನ ಕಲಿಸಲು ಸುಗ ನಿನ್ನನ್ನ ಕರೆದಿದ್ದೇನೆ. ಚಿಂತಿಸಬೇಡ, ನಾನು ನನ್ನ ಗಣಗಳನ್ನು ಕರೆಸುತ್ತೇನೆ. ಆಗಲಿ, ಹಾಗೆಯ.
ಹೊರಗಂಜದಿರುವ ನಾರಿ ಹೊರಗಂಜದಿರುವ ನಾರಿ ಮತ್ತವ್ರಿಗೆ ಹಿಂಜರಿವೆನಿ ದೊಡ್ಡ ಮಾರಿ ಮತ್ತವ್ರಿಗೆ ಹಿಂಜರಿವೆನಿ ದೊಡ್ಡ ಮಾರಿ ಹೊರೆಯಲಿಂದೇನು ಧರಣಿಯೊಳಿರುವಂತ ಧರಣಿಯರುಳು ವಿಕಾರಿ ಹೊರಗಂಟಲಿರುವ ನಾರಿ ಪತಿಯೇ ದೈವವೆಂದು ತಿಳಿದಿರುವ ಸಂಸ್ಕೃತಿಯನ್ನು ಮೀರಿದ ವಿಕಾರಿ ನೀನು. ನೀನು ಮಾಡುವ ಕಾರ್ಯ ಜಗತ್ತು ಮೆಚ್ಚುವ ಹಾಗೆ ಇರಬೇಕು. ಆದರೆ ನೀನು ಸ್ವಇಚ್ಛೆಯಿಂದ ಮುಂದುವರಿಯುತ್ತಾ ಇದ್ದಿ. ಇಲ್ಲಿಯವರೆಗೆ ಬಂದಿರುವವರನ್ನೆಲ್ಲ ನೀನು ಸೋಲಿಸಿರಬಹುದು. ಆದರೆ ನಾನು ಈಗ ನಿನ್ನನ್ನು ಸೋಲಿಸುತ್ತೇನೆ. ಬಾ ಮುಂದೆ. ಶೂಲವನ್ನೇ ಹೌದು ಈಕೆಗೆ ಆಕೆಯೇ ಸರಿ. ಸ್ವಾಮಿ, ಅಕಾಲದಲ್ಲಿ ಕರೆ ಆಯ್ತಲ್ಲ, ಕರೆಸಿದ ಕಾರಣವೇ ಅಂದಾಗೆ ನಿಮ್ಮ ಕೈಯಲ್ಲಿ ರಾರಾಜಿಸುತ್ತಿದ್ದಂತ ಆ ತ್ರಿಶೂಲೆಯಲ್ಲಿ ಸ್ವಾಮಿ. ಆಗ ಶೂಲ ಇತ್ತು, ನಾನು ಶೂಲಧರ. ಈಗ ಶೂಲ ಇಲ್ಲ, ಮಾಲಿಧರ. ಓಹೋ, ಅದೇನರಿ ಸ್ವಾಮಿ, ಬೆನ್ನಿನಲ್ಲೆಲ್ಲ ಬಾಸುಂಡೆಗಳು ಕಾಣ್ತಾ ಇದೆಯಲ್ಲ, ಯಾರಾದ್ರೂ ಹೊರದ್ರ ಸ್ವಾಮಿ ನಿಮ್ಗೆ? ದ್ರೌಪದಿ ಹೊಡೆದಲೇ. ಏನು, ಒಂದು ಹೆಣ್ಣಿನಿಂದ ಪೆಟ್ಟು ತಿಂದಿರ ನೀವು? ನಾಚಿಕೆ ಆಗುದಿಲ್ಲ ಸ್ವಾಮಿ? ನಾನು ಮಾತ್ರ ಅಲ್ಲ, ನನ್ನ ಭಾವ ಸಹ ಪೆಟ್ಟು ತಿಂದಿದ್ದಾನೆ. ನನಗೆ ಅದೇ ಸಮಾಧಾನ. ಮತ್ತೆ ಕೇಳ್ತೀಯಾ? ಪಕ್ಕದ ಮನೆಯ ಹೆಂಗಸರ ಕೈಯಲ್ಲಿ ಪೆಟ್ಟು ತಿನ್ನರೂ ಅಡ್ಡಿಲ್ಲ, ಹೆಂಡತಿಯ ಕೈಯಲ್ಲಿ ಪೆಟ್ಟು ತಿನ್ನಬಾರದು. ಓಹೋ, ಯಾರಿಗೆ ಹೊಡೆದರು? ಏನು ಅರ್ಥವಾಗಲಿಲ್ಲ ಸ್ವಾಮಿ. ನಿನಗೆ ವಿಷಯವೇ ಗೊತ್ತಿಲ್ಲ ಅಲ್ಲ? ದ್ರೌಪದಿ ಅರ್ಜುನನಿಗೆ ಸರಿ ಹೊಡೆದಳು. ಸವಿಸ್ತಾರವಾಗಿ ಕಥೆಯನ್ನು ಹೇಳ್ತೇನೆ, ಬಾ ಹೀಗೆ. ಬೆದರನಿನ ಗಲ್ಲಿಗೆ ನನ್ನನ್ನು ಜಲ್ದಿದ ತಲ್ಲಿದು ನಿನ್ನ ಬಲ್ಲವಿಗೆ ತನ್ನು ಸಲ್ಲದು. ದ್ರೌಪದಿ, ಈ ಜಗತ್ತಿನ ತಾಯಿಯಾದಂತಹ ಪಾರ್ವತಿ ನಾನು ಬಂದಿದ್ದೇನೆ. ಸ್ವಲ್ಪ ಈ ಕಡೆ ನೋಡು. ಮಕ್ಕಳು ದಾರಿ ತಪ್ಪಿದಾಗ ತಿದ್ದಿ ಬುದ್ಧಿ ಹೇಳಬೇಕಾದ್ದು ತಾಯಿಯಾದವಳ ಕರ್ತವ್ಯ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ಹೋಗುತ್ತಾ ಇರುವಂತಹ ಈ ದಾರಿ ಸರಿ ಇಲ್ಲ. ಹೋಗಿ ನಿನ್ನ ಹಿರಿಯರಲ್ಲಿ ಕ್ಷಮೆಯನ್ನ ಯಾಚಿಸು. ಅಮ್ಮ ಶರುವೆ, ನೀನೂ ಬಂದೆಯಾ? ಇದು ಎಂತಹ ಪ್ರಸಂಗ ನೋಡು. ಗಂಡ ಹೋಗುವುದು, ಹೆಂಡತಿಯನ್ನ ಕಳುಹಿಸಿಕೊಡುವುದು, ಇದು ಮುಗಿಯುವ ಲೆಕ್ಕಾಚಾರದಲ್ಲೇ ಕಾಣುತ್ತಿಲ್ಲ. ನೋಡುವ, ಈಗಲಾದರೂ ನಿನ್ನನ್ನು ಸೋಲಿಸಿದರೆ ಮುಗಿಯುತ್ತದಾ ಎಂದು. ಬಾ ಹೀಗೆ. ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವವಳಲ್ಲ, ಬಾ ಮುಂದೆ. ನಡೆಯುತ್ತಿರಲಾಗ ಯೋಚಿಸಿ ಅಧಿಕವಾಗಿರುವುದರಿಂದ ಹೀಗೆ ಯುದ್ಧ ಮಾಡುವುದು ಸರಿಯಲ್ಲ. ಕಾಳಿ ರೂಪದಿಂದಲೇ ಈಕೆಯ ಸರ್ವಸ್ವವನ್ನು ನಾಶ ಮಾಡುತ್ತೇನೆ. ಬಳಿಕ ಯೋಚಿಸಿ ಅವಳು ಗಾಳಿ ರೂಪ ತಾಳಿ ಬರುತ್ತಾಳೋ? ಹಾಗಾದರೆ ಗಟ್ಟಿಯಾಗಿ ಹಾರಾಡುತ್ತೇನೆ. ನಿಮ್ಮಾಳುತನವ ಬಿಡಿಬೇಳು ಒಂದೇ ಗುಣವು ನಿಮಗೊಂದೆ ಶಕ್ತಿ ಬಳಿಗೊಂದಿರುವ ಆ ಬಂಧನವು ಹೊಂದಿ ಹೋಗುವುದು ಮುಂದ ಬುದ್ಧಿ ಎಂದೆನು ತಲಿದ ನುಡಿದ
ಸ್ವಾಮೀಜಿ, ನಿಮ್ಮ ರೂಪ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೋಗಿ ನಿಮ್ಮ ನಿಜ ರೂಪದಲ್ಲಿ ಬನ್ನಿ. ಮಳೆ ಗತವೈ ಸ್ವಾಮಿ, ಇದೆಲ್ಲ ಏನು? ನನಗಿದ್ಯಾವುದರ ಪರಿಜ್ಞಾನವೂ ಇಲ್ಲ. ನಾನು ಇದೆಲ್ಲ ಯಾವಾಗ ಹಾಕಿಕೊಂಡೆ? ಯಾಕಾಗಿ ಹಾಕಿಕೊಂಡೆ? ತುಂಬಾ ಆಯಾಸವಾಗುತ್ತಿದೆ ಸ್ವಾಮಿ. ದ್ರೌಪದಿ, ನೀನು ನಿನ್ನ ಗಂಡನಿಗೆ ಹೊಡೆದದ್ದು ನೋಡಿದ್ರೆ ನಾನು ಮದುವೆ ಆಗಿದ್ದದ್ದೇ ಒಳ್ಳೆಯದು. ನಾನು ನನ್ನ ಗಂಡನಿಗೆ ಹೊಡೆದೇನೆ? ಇದೆಲ್ಲ ಏನು ದೇವ? ದ್ರೌಪದಿ, ಚಿಂತಿಸಬೇಡ. ನಿನ್ನಲ್ಲಿ ಪಾರ್ವತಿಯಲ್ಲಿರುವ ಚಂಡಿಕಾ ಶಕ್ತಿ ಆವರಿಸಿತ್ತು. ಅದು ನಿನಗೂ ತಿಳಿಯದೆ ಹಾಗೆ ಕೆಲಸ ಮಾಡುತ್ತಿತ್ತು. ಅದು ನಿನ್ನಲ್ಲಿ ಅಡಕವಾಗಿದ್ದರೆ ಮುಂದೇನಾದರೂ ಅಪಾಯ ಸಂಭವಿಸಬಹುದು ಎಂಬ ಕಾರಣಕ್ಕಾಗಿ ನಾನೇ ಹೂಡಿದ ನಾಟಕವಿದು. ಸ್ವಾಮಿ, ನನಗಿದ್ಯಾವುದರ ಪರಿಜ್ಞಾನವೂ ಇರಲಿಲ್ಲ. ನನ್ನಲ್ಲಿ ಅಡಕವಾಗಿದ್ದ ಚಂಡಿಕಾ ಶಕ್ತಿ ಈಗ ದೂರವಾಗಿದೆ. ಆದರೆ ನನಗೆ ಗೊತ್ತಿಲ್ಲದೆ ಗಂಡನಿಗೆ ಹೊಡೆದನಲ್ಲ. ನೀವು ಒಂದು ಸಹಾಯವನ್ನು ಮಾಡಬೇಕು. ಪಾರ್ಥದೇವರು ಎಷ್ಟು ನೊಂದುಕೊಂಡರೋ ಏನು, ನೀವೇ ಅವರನ್ನು ಸಮಾಧಾನ ಪಡಿಸಬೇಕು. ನೀನು ಆ ವಿಚಾರದ ಬಗ್ಗೆ ಚಿಂತಿಸಬೇಕಾದಂತ ಅವಶ್ಯಕತೆ ಇಲ್ಲ. ಪಾರ್ಥನನ್ನ ನಾನು ಸಮಾಧಾನಿಸ್ತೇನೆ. ಗೊತ್ತಾಯ್ತಲ್ವಾ? ಇದು ಗಂಡನಿಗೆ ಹೆಂಡತಿ ಹೊಡೆದ ಪ್ರಸಂಗವಲ್ಲ. ಈ ಆದರ್ಶವನ್ನು ಯಾರು ಇಟ್ಕೊಳ್ಬೇಡಿ. ಇದು ದ್ರೌಪದಿಯಲ್ಲಿ ಅಡಕವಾಗಿರುವ ಚಂಡಿಕಾ ಶಕ್ತಿಯನ್ನು ಹೊರಹಾಕಿದ ಪ್ರಸಂಗ. ಗಂಡನನ್ನು ದೇವರೆಂದು ಭಾವಿಸಿ ಗೌರವಿಸುವ ಎಲ್ಲ ಹೆಂಗಸರಿಗೂ ಮಂಗಳವಾಗಲಿ. ಅಷ್ಟೇ ಸಾಕು ನಾರದ್ರೆ. ಹೆಂಡತಿಯ ಮಾತನ್ನು ಕೇಳಿ ತಲೆ ಆಡಿಸುವ ಎಲ್ಲ ಗಂಡಸರಿಗೂ ಮಂಗಳವಾಗಲಿ. ಅಷ್ಟೇ ಸಾಕು. ಮತ್ತಿನ್ನೇರ್ಬೇಕು? ಸರ್ವೇ ಜನಾಃ ಸುಖಿನೋ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರ ಸನ್ನುತ ನಮೋ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋ